नमः ओं विष्णुपदाय कृष्णपृष्ठाय भूतले श्रीमती भक्तिवेदांत स्वामी इति नामिनि नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशकारिणी भज श्री कृष्ण चैतन्य प्रभु नित्यानंद श्री अद्वैत गदाधार शिवासदि गौरभक्त वृंद। हरे कृष्णा 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 हरे हरे, हरे राम 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 हरे हरे। हरे कृष्णा। ನನಗೆ ನಿಮ್ಮೊಟ್ಟಿಗೆ ಇಲ್ಲಿ ಇದ್ದು ಈಗ ಈ ರೀತಿ ಅನುಭವ ಆಗ್ತಾ ಇದೆ. ಏನಂದರೆ ಇವತ್ತಿನ ದಿವಸ ಎಷ್ಟು ದೊಡ್ಡ ದಿವಸ ಅಂತ. ಯಾಕಂದರೆ ಪ್ರತಿಯೊಂದು ದಿವಸವೂ ದೊಡ್ಡದೇ. ಆದರೆ ಇವತ್ತಿನ ಭಾದ್ರಪದ ಶುಕ್ಲದ ಚತುರ್ದಶಿಯ ದಿವಸ ಅನಂತ ಚತುರ್ದಶಿ ಅಂತಾರೆ. ಹಾಗೆ ಪ್ರತಿಯೊಂದು ದಿವಸವೂ ಮುಖ್ಯನೇ. ಅದರಲ್ಲಿಯೂ ನಾನು ಯಾವಾಗಲೂ ಹೇಳ್ತೇನೆ, ಇವತ್ತಿನ ದಿವಸ ಅಂದರೆ ಟುಡೇ ನೆವರ್ ಕಮ್ಸ್ ಬ್ಯಾಕ್ ಅಗೈನ್ ಇನ್ ಅವರ್ ಲೈಫ್. ಯಾಕಂದರೆ ಇವತ್ತಿನ ದಿವಸ, ತಾರೀಕು ಮತ್ತು ವರ್ಷ, ವಾರ ನಮ್ಮ ಜೀವಮಾನದಲ್ಲಿ ಇದು ಮೊದಲನೇ ಸಲ ಬರುವಂಥದ್ದು. ಮತ್ತು ನಮ್ಮ ಜೀವಮಾನದಲ್ಲಿ ವಾಪಸ್ ಈ ದಿವಸ ಬರೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಆನ್ ಡೇಟ್ ವೈಸ್. ಆದ್ದರಿಂದ ನಾವು ಹೀಗೆ ಪ್ರತಿಯೊಂದು ದಿವಸವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಬಿಕಾಸ್ ಜೀವನದಲ್ಲಿ ಪ್ರತಿಯೊಂದು ಯಾವಾಗಲೂ ನಾವೊಂದು ಹಿಂದಿಯಲ್ಲಿ ಹೇಳಿ ನಾನು ಕನ್ನಡದಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಹಿಂದಿಯಲ್ಲಿ ಬೀಟಾ ಹುआ ಕಲ್ ಬಿ ಕಲ್ ಹೈ ಅಂದರೆ ನಿನ್ನೆಗೆ ಹಿಂದಿಯಲ್ಲಿ ಕಲ್ ಹೇಳ್ತಾರೆ. बीटा हुआ कल भी कल है, आने वाला कल भी कल है. बताया दोनों कल को सोचने वाले को अक्कल नहीं है. ಅಂದರೆ ಈ ಎರಡು ನಿನ್ನೆ ಮತ್ತು ನಾಳೆಯನ್ನು ಯಾರು ಆಲೋಚನೆ ಮಾಡ್ತಾರೋ ಇಲ್ವಾ, ಅದನ್ನು ಆಲೋಚನೆ ಮಾಡಿ ಪಲಾಯನವಾದಕ್ಕೆ ಮಾರ್ಗ ಕೊಡ್ತಾರೋ ಎಕ್ಸ್ಕೇಪಿಸ್ಟ್ ಅಂದರೆ ಅವರಿಗೆ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಏನಿದ್ರು ನಮ್ಮ ಹತ್ರ ಏನಿದೆ, ಕನ್ನಡದಲ್ಲಿ ಹೇಳ್ತಾರೆ ನಾಳೆ ಎಂದವನ ಮನೆ ಹಾಳು ಅಂತ ಅಲ್ವಾ? ನಮಗೆ ಅನುಭವ ಇದೆ. ಅಂದರೆ ನಾಳೆ ಅಂತ ಹೇಳುವವರು ಅವರು ಏನೂ ಮಾಡೋದಿಲ್ಲ, ಎಲ್ಲ ನಾಳೆಗೆ ನಾಳೆ ಯಾವಾಗಲೂ ಬರ್ತದ. ಟುಮಾರೋ ನೆವರ್ ಕಮ್ಸ್ ಬ್ಯಾಕ್ ಅಗೇನ್ ಇನ್ ಅವರ್ ಲೈಫ್. ಏನಿದ್ರೂ ವರ್ತಮಾನನೇ, ಏನು ಮಾಡಬೇಕಾದ್ರೂ ವರ್ತಮಾನವೇ. ನಾವು ಎಲ್ಲರೂ ವೈಷ್ಣವರು, ಭಗವಂತನ ಭಕ್ತರು. ಆದರೆ ಅವರು ವರ್ತಮಾನದಲ್ಲಿ ಜೀವನ ಮಾಡ್ತಾರೆ. ಇಂದಿನ ದಿನವೇ ಸುದಿನ ಅಂತ. ಗೊತ್ತಾಯ್ತು? ಹಾಗಾಗಿ ಜನರೆಲ್ಲ ನಿಮಗೊಂದು ಗೊತ್ತಿರ್ಬೋದು, ಜನರು ತಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ನಿಯಮವನ್ನು ಬದಲಿಸ್ತಾರೆ. ಪರಿಸ್ಥಿತಿಗೆ ಅನುಸಾರವಾಗಿ. ಉದಾಹರಣೆಗೆ ನನ್ನ ನೀರಿನ ಗ್ಲಾಸ್ನಲ್ಲಿ ಒಂದು ನೊಣ ಬಿತ್ತು. ನಾನೇನು ಮಾಡ್ತೇನೆ, ಆ ನೀರು ಹಾಳಾಯಿತು ಅಂತ, ನೊಣ ಬಿದ್ದಿದೆ ಅಂತ ನೀರನ್ನು ಚೆಲ್ತೇನೆ ಅಲ್ವಾ? ಅದೇ ನೊಣ
ನಿಮ್ಮ ತುಪ್ಪದ ಭರಣಿಗೆ ಬಿಟ್ಟರೆ ಏನು ಮಾಡ್ತೀರಿ ಹೇಳಿ? ಆವಾಗ ನೀವು ಆ ನೊಣವನ್ನು ಹೆರ್ಗೆ ಹಾಕ್ತೀರಿ ಹೊರತು ತುಪ್ಪ ಹೆರ್ಗೆ ಹಾಕ್ತೀರಾ? ಇಲ್ಲ. ಹಾಗಾಗಿ ನಾವು ನಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ನಮ್ಮ ನಿಯಮವನ್ನು ಬದಲಿಸ್ತೇವೆ. ಅಂದರೆ ವೈಷ್ಣವರು ಹಾಗಲ್ಲ. ಅವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರು ಅದೇ ರೀತಿಯಲ್ಲಿ ಇರ್ತಾರೆ. ಅಂದರೆ ಅವರು ಈ ಲೋಕದವರಲ್ಲ, ಈ ಲೋಕದಲ್ಲಿ ಇದ್ದಾರೆ, ಆದರೆ ಈ ಲೋಕದಲ್ಲಿ ಇದ್ದೂ ಕೂಡ ಬೇರೆ ಒಂದು ಅವರ ಸಾಮ್ರಾಜ್ಯನೇ ಬೇರೆ. ನಮಗೆ ಪ್ರಭುಪಾದರವರು ಹೇಳ್ತಿದ್ರು, ನಾವು ಮಾರ್ಕೆಟಿಗೆ ಹೋದವಾಗ, ಅಂದರೆ ಹೊರಗಡೆ ಪ್ರಚಾರಕ್ಕೆ ಹೋದವಾಗ, ಇವಾಗ ನಿಮಗೂ ಅನುಭವ ಇರ್ಬೋದು, ಮಾರ್ಕೆಟಿಗೆ ಹೋದವಾಗ ಎಲ್ಲರೂ ನಮ್ಮನ್ನು ನೋಡ್ತಾರೆ ಅಲ್ವಾ? ಯಾಕಂದರೆ ನಮ್ಮ ತಿಲಕ, ನಮ್ಮ ವೇಷಭೂಷ, ನಾವು ಈ ಲೋಕದವರಲ್ಲ ಅಂತ, ಬೇರೆ ಲೋಕದಿಂದ ಕೆಳಗೆ ಇಳಿದಿದ್ದೇವೋ ಏನೋ ಅಂತ ಒಂದು ಸಂಶಯ ಬರ್ತದೆ ಜನರಿಗೆ. ನಮ್ಮ ತಿಲಕ, ಕಂಠಿಮಾಳ ಮತ್ತು ನಮ್ಮ ಶಿಖಾ ಎಲ್ಲ ನೋಡಿ ಇವರು ಈ ಲೋಕದವರಲ್ಲ, ಬೇರೆ ಲೋಕದಿಂದ ಬಂದಿದ್ದಾರೆ ಅಂತ ಗುಂಪಿನಲ್ಲಿ ನಾವು ಎಲ್ಲಿ ಇದ್ದರೂ ಕೂಡ ಎಲ್ಲರ ಕಣ್ಣು ನಮ್ಮ ಮೇಲೆ ಬೀಳ್ತದೆ ಅಲ್ವಾ? ಆವಾಗ ನಮ್ಗೆ ಎಲ್ಲರನ್ನು ನೋಡ್ಲಿಕ್ಕೆ ಸಾಧ್ಯನಾ? ಮಾರ್ಕೆಟ್ನಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಎಲ್ಲರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಭುಪಾದರು ಏನು ಹೇಳ್ತಿದ್ರು ನಮಗೆ, ವಿ ಹ್ಯಾವ್ ಟು ಬಿ ಅಲರ್ಟ್. ನಾವು ಜಾಗರೂಕತೆ ಇರಬೇಕು. ಯಾಕಂದರೆ ನಾವು ಎಲ್ಲರಿಗಿಂತ ಭಿನ್ನ. ಆದ್ದರಿಂದ ಆ ಭಿನ್ನತೆಯನ್ನು ಕಾಯ್ದುಕೊಂಡ್ರೆ ಮಾತ್ರ ನಾವು ಅದಕ್ಕೆ ಸಾರ್ಥಕ ಆಗ್ತದೆ. ಅದರಿಂದ ನಮಗೆ ಏನೇನು ಉಪಕಾರ ಆಗ್ತದೆ ಅಂತ ಹೇಳೋದು ನಿಮಗೆ ಅನುಭವಕ್ಕೆ ಬಂದ ಮಾತು. ಹೇಗೆ ಪ್ರತಿಯೊಬ್ಬರ ಅನುಭವವೂ ಕೂಡ ಒಬ್ಬರಿಂದ ಒಬ್ಬರಿಗೆ ಬೇರೆ ಇರ್ತದೆ. ಯಾವಾಗಲೂ ತಾಯಿಯ ಗರ್ಭದಲ್ಲಿ ಮಕ್ಕಳು ಹುಟ್ಟಿದವಾಗ ದೇವರೊಂದು ತಮಾಷೆ ಮಾಡ್ತಾರೆ, ಐ ಹ್ಯಾವ್ ಕ್ರಿಯೇಟೆಡ್ ಯು ದ ಬೆಸ್ಟ್. ಗೊತ್ತಾಯ್ತಾ? ಹಾಗಾಗಿ ಯಾರೇ ಆಗಲಿ ಆ ತಾಯಿಗೆ ಆ ಸಣ್ಣ ಮಗು ಬರೀ 1 ಫೂಟ್ ಇರ್ಬೋದು ಆ ಮಗು ಎಲ್ಲರಿಗಿಂತ ಚಂದ. he is the beauty of he is darling of everybody. ಅಂದರೆ ಅವನೇ ದೊಡ್ಡ ರಾಜ. ಅಂದರೆ ತಾಯಿಯ ಒಂದು ಭಾವನೆ ಯಾರೇ ಇರಲಿ ಹಾಗಾಗಿ ಇವಾಗಿನ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಅಂದರೆ ಮಕ್ಕಳು ಯಾವಾಗಲೂ ಜನ್ಮಕ್ಕೆ ಬರುವಾಗ ಅಳ್ತಾ ಬರ್ತಾರೆ. ಹೊಟ್ಟೆ ಗರ್ಭದಲ್ಲಿ ಇರುವಾಗ ನೀವು ಸೊನೋಗ್ರಫಿಯಲ್ಲಿ ನೋಡಿರ್ಬೋದು, ಅನುಭವ. ಆ ಫೋಟೋ ತಲೆ ಬಗ್ಗಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆ ಹೊಟ್ಟೆಯಲ್ಲಿರುವಾಗ ಆ ಕ್ರಿಮಿಕೀಟಗಳು 100 ಚೇಳು ಕಚ್ಚಿದಷ್ಟು ವೇದನೆ ಅದಕ್ಕೆ ಬರ್ತದೆ. ಆ ವೇದನೆಯನ್ನು ತಡೆದುಕೊಂಡು ಆ ಮಗು ನಾನು ಈ ಸಲ ಹೆರಗೆ ಬಂದ ನಂತರ ಮತ್ತೆ ನಾನು ಬೇರೆ ಜನ್ಮ ತಾಳಲಿಕ್ಕೆ ಬರುವುದಿಲ್ಲ ಅಂತ ಮುಷ್ಟಿ ಕಟ್ಟಿಕೊಂಡು ಜನ್ಮಕ್ಕೆ ಬರ್ತದೆ. ಆದರೆ ಯಾವಾಗ ಆ ಮಗು ಮುಷ್ಟಿಯನ್ನು ಬಿಟ್ಟದೋ ಮತ್ತೆ ವಾಪಸ್ ಅದಕ್ಕೆ ಮುಷ್ಟಿ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಂಧು ಮಿತ್ರರ ಮತ್ತು ಇದರಿಂದ ಈ ಮಾಯೆಯಲ್ಲಿ ಅವರ ಮುಷ್ಟಿಯನ್ನು ಅದು ಹೊರಗೆ ಬರ್ತದೆ. ನಾನು ವಾಪಸ್ ಭಗವಂತನ ಭಕ್ತನಾಗಿ ನಾನು ಈ ಜನ್ಮ ಸಂಸಾರದ ಬಂಧನದಿಂದ ಮುಕ್ತನಾಗಿ ನನ್ನ ಲೋಕಕ್ಕೆ ನಾನು ಹೋಗ್ತೇನೆ ಅಂತ, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಗಾಡ್. ಆದರೆ
ಸಂಸಾರ ನಿಮಗೆಲ್ಲ ಅನುಭವ ಗೊತ್ತುಂಟು. ಚೈತನ್ಯ ಮಹಾಪ್ರಭುಗಳ ಒಂದು ಜಾಸ್ತಿಯಾಗಿ ಸಂಸಾರದಲ್ಲಿ ಇರುವವರೇ ಗೃಹಸ್ಥರು. ಈ ಗೃಹಸ್ಥರ ಹತ್ರ ಈ ಸಂಸಾರ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ಒಂದು ಸೊನ್ನೆ ತೆಗೆದ್ರೆ ಏನಾಗ್ತದೆ ಆ ಸಂಸಾರದಲ್ಲಿ? ಸಸಾರ. ಅಂದರೆ ಸಸಾರ ಅಂದರೆ ಏನು? ಸಾರ ಇಲ್ಲದವನು, ಏನು ರುಚಿ ಇಲ್ಲ ಅವನಿಗೆ. ಸಸಾರ ಸಂಸಾರ. ಆ ಸೊನ್ನೆ ಇದ್ದರೆ ಮಾತ್ರ ಆ ಸಂಸಾರಕ್ಕೊಂದು ಬೆಲೆ. ಅರ್ಥ ಆಯ್ತಾ? ಅಂದರೆ ಇಲ್ಲ ಸಸಾರ ಆಗ್ತದೆ, ಯು ಆರ್ ನೆಗ್ಲಿಜಿಬಲ್. ಆದ್ದರಿಂದ ನಾವು ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬೇಕಾದ್ರೆ ನಾವು ಯಾವಾಗಲೂ ನಾವು ಎಲ್ಲಿ ತಪ್ತೇವೆ ಅಂತ ಗೊತ್ತಾಗಬೇಕಾದ್ರೆ ಗುರುಗಳು ನಮಗೆ ತಿಳಿಸ್ತಾರೆ. ಗುರುಗಳ ನಾನು ನಿಮಗೆ ಒಂದು ದೃಷ್ಟಾಂತ ಹೇಳ್ತೇನೆ. ಹೈದರಾಬಾದಿನ ದೇವಸ್ಥಾನ 50 ವರ್ಷದ ಹಿಂದೆ ಉದ್ಘಾಟನೆ ಆಯಿತು, ಪ್ರಾಣ ಪ್ರತಿಷ್ಠೆ ಆಯಿತು. ರಾಧಾ ಮದನ್ ಮೋಹನ್ ದೇವರ ಮಂದಿರ. ಅಲ್ಲಿ ಜನ್ಮಾಷ್ಟಮಿಯ ದಿವಸ ಮಾರನೇ ದಿವಸ ಪ್ರಭುಪಾದರು ಭಾಗವತದ ಲೆಕ್ಚರ್ ಕೊಡ್ತಾಯಿದ್ರು ಬೆಳಿಗ್ಗೆ. ಹೀಗೆ ಆ ಹಾಲ್ನಲ್ಲಿ ಆ ದಿವಸ ಸಾವಿರಾರು ಗಟ್ಟಲೆ ಜನ. ಆದರೆ ನಿಮಗೆ ಗೊತ್ತುಂಟು, ಭಾಗವತ ಜನ್ಮಾಷ್ಟಮಿ ಮಾರನೇ ನೆಕ್ಸ್ಟ್ ಡೇ ನಂದೋತ್ಸವ ಮತ್ತು ಪ್ರಭುಪಾದರವರ ವ್ಯಾಸಪೂಜೆ. ಭಕ್ತರೆಲ್ಲ ಸೇವೆ ಮಾಡಿ ಮಾಡಿ ಎಷ್ಟು ಮೈಕೈ ಎಲ್ಲ ನೋವಾಗಿ ಅವರಿಗೆ ಸ್ವಲ್ಪ ಗಾಳಿ ಬಂದರೆ ಅವರು ನಿದ್ರೆ ಮಾಡ್ತಾರೆ ಅಲ್ವಾ? ಆ ಅನುಭವ ಇದೆ ನಿಮಗೆ. ಅಂಥ ಪರಿಸ್ಥಿತಿ. ಆದರೆ ಎಲ್ಲ ಭಕ್ತರಿಗೂ ಕೂಡ ಒಂದು ಸಾಮಾನ್ಯ ಇರ್ತದೆ, ಜಪ ಮಾಡುವಾಗ ಮತ್ತು ಭಾಗವತ ಕೇಳುವಾಗ ನಿದ್ರೆ ಬರ್ತದೆ. ಮಕ್ಕಳಿಗೆ ತಾಯಿ ತೊಟ್ಟಿಲಿನಲ್ಲಿ ತೂಗಿ ಹಾಡು ಹೇಳಿ ಮಲಗಿಸ್ತಾಳಲ್ಲ, ಹಾಗೆ ಆ ಭಾಗವತ ಮತ್ತು ಜಪ ಮಾಡುವಾಗ ನಿದ್ರೆ ಬರ್ತದೆ. ನೀವು ಅನುಭವ ಮಾಡಿರ್ತೀರ ಅಂತ ಎಣಿಸ್ತೇನೆ. ನಾನೂ ಒಬ್ಬ ಅದರಲ್ಲಿ. ಯಾವಾಗ ನನ್ನ ಆ ಅಭ್ಯಾಸ ತಪ್ಪಿತು ಕೂಡ ನಾನು ಹೇಳ್ತೇನೆ ನಿಮಗೆ. ಆ ಪ್ರಭುಪಾದರವರು ಆ ಜನ್ಮಾಷ್ಟಮಿಯ ಬೆಳಿಗ್ಗೆ ವ್ಯಾಸಪೂಜೆ ಜನ್ಮಾಷ್ಟಮಿ ಅಂದರೆ ಭಾಗವತ ಲೆಕ್ಚರ್ ಕೊಡುವಾಗ ನನಗೆ ನಿದ್ರೆ ಬರ್ತಾಯಿತ್ತು. ಆದರೂ ನಾನು ಪ್ರಭುಪಾದರನ್ನು ಗೊತ್ತಾಯಿತು. ಆವಾಗ ಅವರು ಗುರುದೇವ್ ಸ್ಟ್ಯಾಂಡ್ ಅಪ್ ಅಂತ. ಅಂದರೆ ನಾನು ನೀವು ಈ ಹಾಲ್ನಲ್ಲಿ ಏನು ಮಾಡ್ತೀರಿ, ಚಿಕ್ಕ ಹಾಲು, ಸಾವಿರಾರು ಗಟ್ಟಲೆ ಜನ ಇದ್ದರೆ ಎದುರಿಗೆ ಒಬ್ಬನಿಗೆ ಪನಿಷ್ಮೆಂಟ್ ಕೊಟ್ಟರೆ ಏನು ಅವನ ಪರಿಸ್ಥಿತಿ ಆಗ್ತದೆ ಅಂತ ಆಲೋಚನೆ ಮಾಡಿ ನೀವು. ಅಂಥದ್ದು ನನ್ನ ಪರಿಸ್ಥಿತಿ. ಆದರೆ ಹಿಂದೂ ನಾನು ಆ ರೀತಿ ಏನು ಆಲೋಚನೆ ಮಾಡಿಕೊಳ್ಳಲಿಲ್ಲ. ಅವ್ರು ಹೇಳಿದರು ಅಂದರೆ ಮುಕ್ತ ಭಾವನೆಯಿಂದ ಎದ್ದು ನಿಂತೆ. ಮತ್ತು ಇಡೀ ಭಾಗವತವನ್ನು ಕೇಳಿದೆ. ಆ ಭಾಗವತದ ವರ್ಡ್ ಟು ವರ್ಡ್ ನೆನಪು ಇವಾಗಲೂ ನನಗಿದೆ. ಗೊತ್ತಾಯ್ತು? ಯಾಕಂದರೆ ಆ ಭಾಗವತ ಆದ ನಂತರ ಪ್ರಭುಪಾದರು ನನ್ನ ಹತ್ರ ಬಂದರು. ಅವ್ರು ಹೇಳಿದರು, ನೋಡು ಗುರುದೇವ್, ನಾನು ನಿನಗೆ ಪನಿಷ್ಮೆಂಟ್ ಕೊಡಲಿಲ್ಲ, ನೀನೊಂದು ನೆಪ ಮಾತ್ರ, ನಿನ್ನಿಂದ ಎಲ್ಲರಿಗೂ ಪನಿಷ್ಮೆಂಟ್ ಇದೆ. ಅಂದರೆ ಭಾಗವತದಲ್ಲಿ ನಿದ್ರೆ ಬಂದರೆ ಎದ್ದು ನಿಲ್ಲಬೇಕು ಅಂತ ಒಂದು ಪಾಠ ಈ ಎಲ್ಲ ಶಿಷ್ಯರಿಗೂ ಕೂಡ. ನೀನೊಂದು ನೆಪ ಮಾತ್ರ ಅಂತ. ಅಂದರೆ ಗುರುಗಳು ಒಬ್ಬರಿಂದ ಎಲ್ಲರಿಗೂ ಒಂದು ಪಾಠ ಕಲಿಸ್ತಾರೆ.
ಅಂದರೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಅರ್ಥ ಆಯ್ತಾ? ಹಾಂ, ಇನ್ನೊಂದು ವಿಚಾರ ಹೇಳೋದಾದರೆ, ಒಂದು ಸಲ ಗುರುಗಳು ನನ್ನ ಎಲ್ಲ ಶಿಷ್ಯರಿಗೆ ದೀಪಾವಳಿಯ ಸಮಯ ಎಲ್ಲರಿಗೂ ಹಣತೆಯಲ್ಲಿ ದೀಪ ಹಚ್ಚಿ ಪ್ರತಿಯೊಬ್ಬರೇ ಶಿಷ್ಯರ ಕೈಗೆ ಕೊಡ್ತಾರೆ. ಎಣ್ಣೆ ತುಂಬ ಹಾಕಿ ಅದರಲ್ಲಿ ದೀಪ ಹಚ್ಚಿ ದೀಪ ಬೆಳಗಿಸಿ ಕೈಯಲ್ಲಿ ಕೊಡ್ತಾರೆ. ಮತ್ತು ರಾಧಾ ಮದನ್ ಮೋಹನ್ನ 5 ಪ್ರದಕ್ಷಿಣೆ ಮಾಡುವಂತ. ಆದರೆ ಒಂದು ವಾರ್ನಿಂಗ್ ಕೊಡ್ತಾರೆ, ಏನಂತ ಹೇಳಿದರೆ, ಯಾವ ಪರಿಸ್ಥಿತಿಯಲ್ಲಿಯೂ ದೀಪ ಆರಬಾರ್ದು ಮತ್ತು ಎಣ್ಣೆ ಕೈಗೆ ತಾಗಬಾರ್ದು. ಆ ರೀತಿ ನೀವು 5 ಪ್ರದಕ್ಷಿಣೆ ಬರಬೇಕು. ಗುರುಗಳ ಆಜ್ಞೆ ಏನು ಮಾಡ್ತೀರಾ? ಆದರೆ ಎಲ್ಲ ಶಿಷ್ಯರು ಎನಿಸಿದ್ರು, ಇವತ್ತು ನಾವು ಎಲ್ಲ ಗುರುಗಳಿಂದ ಶಾಬಾಷ್ ಅಂತ ಅಂದರೆ ಅವರಿಗೆ ಖುಷಿ ಮಾಡ್ತೇವೆ. ಇದು ಈಸಿ ಟಾಸ್ಕ್ ಅಂದರೆ ಸುಲಭದ ವಿಷಯ ಅಂಥೇಳಿ ಎಣಿಸಿ ಎಲ್ಲರೂ ತಯಾರಾದರು. ಹಣತೆ ದೀಪ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಿದ್ರು, 5 ಪ್ರದಕ್ಷಿಣೆ. ಮತ್ತು ಎಲ್ಲ ಶಿಷ್ಯರು ಭಾಳ ಇವತ್ತು ಗುರುಗಳಿಂದ ಶಾಬಾಷ್ಗಿರಿ ಸಿಗೋದು ಗ್ಯಾರಂಟಿ ಅಂತ. ಎಲ್ಲರೂ ಆ ದೀಪವನ್ನು ಗುರುಗಳ ಕಾಲ ಹತ್ರ ಇಟ್ಟು ಕೈಗಳನ್ನು ಗುರುಗಳಿಗೆ ತೋರಿಸಿದ್ರು. ನನ್ನ ಕೈಗೆ ಏನು ಎಣ್ಣೆ ಗಿಣ್ಣೆ ಏನು ಬೀಳಲಿಲ್ಲ, ದೀಪ ಉರಿತಾ ಇದೆ, ಆದ್ದರಿಂದ ನೀವು ನಮಗೆ ಆಶೀರ್ವಾದ ಮಾಡಿ ಅಂತ ಗುರುಗಳು ಹೇಳಿದರು. ನನಗೆ ನಿಮ್ಮ ಸೇವೆಯನ್ನಕ್ಕೆ ನೋಡಿ ಭಾಳ ಖುಷಿಯಾಯಿತು. ಎಲ್ಲರೂ ದೀಪ ಉರಿತಾ ಇದೆ, ನಿಮ್ಮ ಕೈಗಳು ಕ್ಲೀನ್ ಇದ್ದಾವೆ. ಆದರೆ ಕಿಂತು ಪರಂತು ಲೇಕಿನ್ ಬಟ್ ಅಂದು ಬಂದರೆ ಕೂಡಲೇ ಒಂದು ಡೌಟ್ ಬರ್ತದೆ ಅಲ್ವಾ? ಆದರೆ ನೀವು ಪ್ರದಕ್ಷಿಣೆ ಮಾಡುವಾಗ ಎಷ್ಟು ಸಲ ರಾಧಾ ಮದನ ಮೋಹನ ನೆನಪು ಮಾಡಿದ್ದೀರಿ ಅಂತ ಕೇಳಿರಿ. ಆದರೆ ಅವರು ಹೇಳ್ತಾರೆ, ಆವಾಗ ನಾನು ರಾಧಾ ಮದನ್ ಮೋಹನ್ ನಮ್ಮ ಧ್ಯಾನ ಮತ್ತು ಎಲ್ಲ ಆ ಎಣ್ಣೆ ಮತ್ತು ದೀಪದ ಮೇಲೆ ಇತ್ತು, ರಾಧಾ ಮದನ್ ಮೋಹನ್ ನೆನಪು ಬರಲಿಲ್ಲ. ಆ ರೀತಿ ಸೇವೆ ಮಾಡಿ ಏನು ಪ್ರಯೋಜನ ಅಂತ ಕೇಳಿ. ಗೊತ್ತಾಯ್ತಲ್ಲ? ನೀವು ಸೇವೆ ಮಾಡ್ತೀರಾ, ಎಲ್ಲರೂ ಸೇವೆ ಮಾಡ್ತಾರೆ. ನಮ್ಮ ಸೇವೆಯಿಂದ ಪ್ರೀತಿ, ಭಗವಂತನ ಸೇವೆ ಮಾಡೋದ್ರಿಂದ ಭಗವಂತನ ಪ್ರೀತಿ ನಮ್ಮ ಹತ್ರ ಜಾಸ್ತಿ ಆಗಬೇಕು. ಗೊತ್ತಾಯ್ತಾ? ಆ ಪ್ರೀತಿ ಜಾಸ್ತಿ ಆಗಲಿಲ್ಲ ಅಂದರೆ ನಮ್ಮ ಸೇವೆಯಲ್ಲೇ ಏನಾದರೂ ತೊಂದರೆ ಇದೆ ಅಂತ. ಭಗವಂತನಿಗೆ ದೋಷ ಇತ್ತು, ಏನು ಪ್ರಯೋಜನ ಇಲ್ಲ. ಗೊತ್ತಾಯ್ತು? ಅದಕ್ಕೆ ಒಂದು ಇದು ಹೇಳ್ತೇನೆ ನಾನು ನಿಮಗೆ. ಒಂದು ವಿಷಯ ನಿಮಗೆಲ್ಲ ಅನುಭವಕ್ಕೆ ಇರ್ಬೋದು. ದೇವರು ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಕೊಡ್ತಾರೆ, ಹೌದಾ ಅಲ್ವಾ? ನೀವು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಅದನ್ನು ನೀವು ಸ್ವಪ್ನದಲ್ಲಿ ಕೂಡ ಎಣಿಸಲಿಲ್ಲ ಅಲ್ವಾ? ಆದರೆ ದೇವರು ನಮಗೆ ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಕೊಡ್ತಾನೆ. ನಾವು ಅದಕ್ಕೆ ಅರ್ಹರಲ್ಲ, ಆದರೂ ಅವನು ಕೊಟ್ಟಿರ್ತಾನೆ. ಆದರೆ ಮತ್ತೆ ವಾಪಸ್ ಆದರೆ ನಮಗೆ ಆಸೆ ಅಂತ ಹೇಳೋದು ಅದಕ್ಕೆ ಪೂರ್ಣ ವಿರಾಮ ಇಲ್ಲ. ಕಾಮಾ, ಇನ್ವರ್ಟೆಡ್ ಕಾಮಾ, ಹಾಗೆ ಹೊರತು ಪೂರ್ಣ ವಿರಾಮ ಇರೋದಿಲ್ಲ. ಆಸೆಯೇ ದುಃಖದ ಮೂಲ. ಮತ್ತು ಅದರಿಂದ ನಮಗೆ ಚಿಂತೆ ಶುರು ಆಗ್ತದೆ. ಚಿಂತೆ ಮತ್ತು ಚಿತೆಗೆ ಎರಡು ಒಂದೇ. ಅಂದರೆ ಹಿಂದಿಯಲ್ಲಿ ಹೇಳ್ತಾರೆ, ಚಿಂತಾಕರೆ ಮೇಲೆ ಬೀಮಾರಿ,
चिंता करे मिले बीमारी, हाँ चिंतन करे मिले बाके बिहारी. ನಿಮಗೆ ಅರ್ಥ ಆಗಿದೆ ಅಂತ ಗೊತ್ತಾಗ್ತದೆ ನಿಮ್ಮ ಚಪ್ಪಾಳೆಯನ್ನು ಕೇಳಿ. ಅಂದರೆ ಚಿಂತೆ ನಮಗೆ ಏನು ಮಾಡ್ತದೆ ಅಂತ ಗೊತ್ತು. ಚಿಂತೆ ಮತ್ತು ಚಿತೆಗೂ ಏನು ಫರಕಿಲ್ಲ. ಗೊತ್ತಾಯ್ತಾ? ನಿಮಗೆ ಸುಖಿ ಮನುಷ್ಯ ಯಾರು ಗೊತ್ತುಂಟಾ? ನನ್ನ ಹತ್ರ ಕೇಳಲಿಕ್ಕೆ ಹೋದರೆ ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ದುಃಖ ಇದೆ. ಕೆಲವರು ಹಿಂದಿಯಲ್ಲಿ ಹೇಳ್ತಾರೆ, ತನ್ ದುಃಖಿ ಮನ್ ದುಃಖಿ ಧನ ಬಿನ ರಹತೆ ಉದಾಸ್, ಥೋಡೆ ಥೋಡೆ ಸಭಿ ದುಃಖಿ ಸುಖಿ ಕೃಷ್ಣಕ್ಕೆ ದಾಸ್. ಅಂದರೆ ಪ್ರತಿಯೊಬ್ಬರಿಗೂ ಶರೀರದಿಂದ ತೊಂದರೆ ಇದೆ, ಕೆಲವರಿಗೆ ಮನಸ್ಸಿನಿಂದ ತೊಂದರೆ ಇದೆ. ತನ್ ದುಃಖಿ ಮನ್ ದುಃಖಿ, ಕೆಲವರಿಗೆ ಹಣ ಇಲ್ಲ ಅಂತ ಅದೊಂದು ದುಃಖ ತೊಂದರೆ. ತನ್ ದುಃಖಿ ಮನ್ ದುಃಖಿ ಧನ ಬಿನ ರಹತೆ ಉದಾಸ್. ಹಾಗಾಗಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಿಂದ ತೊಂದರೆ ಮತ್ತು ಕಷ್ಟಗಳಲ್ಲಿ ಇದ್ದಾರೆ. ಆದರೆ ಸುಖದಲ್ಲಿ ಇರುವವರು ಕೃಷ್ಣನ ದಾಸರು ಮಾತ್ರ. ಅವರಿಗೆ 365 ದಿವಸವೂ ದೀಪಾವಳಿ, 365 ದಿವಸವೂ ಯುಗಾದಿ. ಅಂದರೆ ಹಿಂದಿಯಲ್ಲಿ ಹೇಳ್ತಾರೆ ಕಿ ಸದಾ ದಿವಾಲಿ ಸಂತಕಿ 12 ಮಾಸ ವಸಂತ, ಜೋ ಕೃಷ್ಣ ಕೆ ರಂಗ್ ಮೇ ರಂಗೆ ಉನ್ಕೆ ರಂಗ ಅನಂತ. ಗೊತ್ತಾಯ್ತಾ? ಅಂದರೆ ಅವ್ರಿಗೆ ಇವತ್ತು ನೋಡಿ, ನಾವು ಈ ಚಾತುರ್ಮಾಸದ ಶುರುವಾತಿನಿಂದ ಇವತ್ತಿನವರೆಗೂ ಪ್ರತಿ ದಿವಸ ಇವತ್ತು ಇವರ ತೀರೋಭಾವ, ಇವತ್ತು ಇವರ ಆವಿರ್ಭಾವ, ಇವತ್ತು ಈ ಹಬ್ಬ, 365 ದಿವಸನೂ ಹಬ್ಬನೇ. 365 ದಿವಸವೂ ನಾವು ಸಂಭ್ರಮದಲ್ಲಿ ಇರ್ತೇವೆ. ಗೊತ್ತಾಯ್ತಲ್ಲ? ಅಂಥ ಒಂದು, ಯಾಕಂದರೆ ನಮ್ಮ ವೈಷ್ಣವರದ್ದು ಅದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ವೈಷ್ಣವರು ಯಾವಾಗಲೂ ವಿಚಿತ್ರ. ಅವರಿಗೆ ಒಂದು ದೊಡ್ಡ ಹುಚ್ಚು ಹಿಡ್ತದೆ ಒಂದೊಂದು ಸಲ. ನಿಮಗೆ ಅನುಭವ ಬಂದಿರ್ಬೋದು. ಕಣ್ಣಿನಲ್ಲಿ ಕಣ್ಣಿನಲ್ಲಿ ನೀರು ಬರ್ತದೆ. ಕಣ್ಣಿನಲ್ಲಿ ನೀರು ಬರುವಾಗ ಮುಖದಲ್ಲಿ ನಗೆ ಕೂಡ ಬರ್ತದೆ. ಒಂದೇ ಭಾವನೆ, ಅಂದರೆ ಒಬ್ಬನೇ ಮನುಷ್ಯನಿಂದ 2 ಭಾವನೆಗಳು. ಗೊತ್ತಾಯ್ತಾ? ಆದ್ದರಿಂದ ಈ ಭಾವನೆಗೆ ಇದೆಲ್ಲ ಸಿಗಲಿಕ್ಕೆ ಕಾರಣ ಯಾರು? ನಮ್ಮ ಗುರುಗಳು. ಗುರುಗಳ ಮಾರ್ಗದರ್ಶನ ಮತ್ತು ಗುರುಗಳ ಕೃಪೆ ಇಲ್ಲದೆ ಕೃಷ್ಣನ ಕೃಪೆ ಮತ್ತು ರಾಧಾಕೃಷ್ಣನ ಕೃಪೆ ನಮಗೆ ಸಿಗುವುದಿಲ್ಲ. ಗೊತ್ತಾಯ್ತಾ? ಉದಾಹರಣೆಗೆ ಹೇಳ್ತಾರೆ, ಕೃಷ್ಣ ಮತ್ತು ರಾಧಾಕೃಷ್ಣ ಮತ್ತು ಗುರುಗಳು ಯಾವಾಗಲೂ ಒಟ್ಟಿಗೆ ಬಂದರೆ ಆವಾಗ ಯಾರ ಕಾಲಿಗೆ ಮೊದಲು ಪ್ರಾರ್ಥನೆ ಬೀಳ್ತೀರಾ ಅಂತ. ಯಾರ ಕಾಲಿಗೆ ಮೊದಲು ಬೀಳ್ತೀರಿ? ಗುರುಗಳು. ಗುರುಗಳ ಅಲ್ಲದೆ ಇದ್ದರೆ ಕೃಷ್ಣನ ಪರಿಚಯ ನಮಗೆ ಇರುವುದಿಲ್ಲ. ಆದ್ದರಿಂದ ಮೊದಲ ನಮಸ್ಕಾರ ಗುರುಗಳಿಗೆ, ಮತ್ತೆ ದೇವರಿಗೆ. ಅಂದರೆ ಕನ್ನಡದಲ್ಲಿ ದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕುತಿ. ಹಾಗಾಗಿ ಗುರುಗಳು ಹೇಗಿರ್ತಾರೆ, ಗುರುಗಳ ಹೇಗೆ ಗುಣಗಾನ ಮಾಡಬೇಕು ನಾವು.
ಗುರುಗಳ ಗುಣಗಾನ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವ ಆಗ್ತದೆ. ಅಂದರೆ ಪ್ರತಿಯೊಬ್ಬರ ಭಾವನೆ ಬೇರೆ ಬೇರೆ. ಅದಕ್ಕೆ ಭಾವನೆ ಗುರುಗಳ ಗುಣಗಾನ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಅಸಾಧ್ಯ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅದೊಂದು ಇದಿದೆ, ಮಾತಿದೆ, सारी धरती को मैं कागज करूं, लेखन करूं वन राय, सात समंदर की मसी करूं, गुरु गुण लिखा न जाए. ಅಂದರೆ ಇಡೀ ಭೂಮಿಯ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡ ಪೇಪರ್ಗಳನ್ನು ತೆಗೆದುಕೊಂಡು ಎಷ್ಟು ಮರಗಳಿದ್ದಾವೆ ಅಷ್ಟು ಮರಗಳ ಪೆನ್ನನ್ನು ನಿರ್ಮಾಣ ಮಾಡಿ 7 ಸಮುದ್ರಗಳ ನೀರಿನಿಂದ ಇಂಕನ್ನು ತಯಾರು ಮಾಡಿ ಗುರುಗಳ ಗುಣಗಳನ್ನು ಗುರುಗಳ ಒಂದು ವೈಭವವನ್ನು ಬರೀಲಿಕ್ಕೆ ಶುರು ಮಾಡಿದರೆ ಅದು ಕೂಡ ಮುಗಿಯುವುದಂತಿಲ್ಲ. ಅಷ್ಟು ದೊಡ್ಡ ಅಗಾಧ ಗುರುಗಳ ಒಂದು ವೈಭವ. ಅದು ಯಾರಿಂದಲೂ ಗುರುಗಳನ್ನು ಒಂದು ಗುಣಗಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಗಾಢವಾದದ್ದು ಗುರುಗಳ ಗುರು ಅಂತ. ಮೊದಲಿನ ಕಾಲದಲ್ಲಿ ದೇವಸ್ಥಾನವನ್ನು ಶಿಲೆಯಿಂದ ಕಲ್ಲಿನಿಂದ ಕಟ್ತಾಯಿದ್ರು. ನಿಮ್ಮ ಹಳೆ ಕಾಲದ ದೇವಸ್ಥಾನ ನೋಡಿದರೆ ಕಲ್ಲಿನಿಂದ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಅದನ್ನು ರಾಜರು ಇದು ಮಾಡ್ತಾಯಿದ್ರು. ಆ ದೇವಸ್ಥಾನ ಕಟ್ಟುವವನು ಶಿಲ್ಪಕಾರ. ಹೌದಾಯ್ತಾ? ಹಾಗೆ ಒಬ್ಬ ನಾನು ನಿಮಗೆ ಇನ್ಸಿಡೆಂಟ್ ಹೇಳಲಿಕ್ಕೆ ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ಆ ಶಿಲ್ಪಕಾರ 2 ಕಲ್ಲುಗಳನ್ನು ಸೆಲೆಕ್ಟ್ ಮಾಡಿದ. 2 ಕಲ್ಲನ್ನು ಸೆಲೆಕ್ಟ್ ಮಾಡಿದ ದೇವರ ಅರ್ಚ ವಿಗ್ರಹವನ್ನು ತಯಾರು ಮಾಡಲಿಕ್ಕೆ, ರಾಧಾಕೃಷ್ಣರ ಮೂರ್ತಿಯನ್ನು ತಯಾರು ಮಾಡಲಿಕ್ಕೆ. ಮೊದಲನೇ ಕಲ್ಲನ್ನು ತೆಗೆದುಕೊಂಡ. ಆದರೆ ಮತ್ತೆ ಅವನ ಇದು ಏನು ಹೇಳ್ತಾರೆ, ಸುತ್ತಿ ಮತ್ತು ಚೇನಿಯಿಂದ ಉಳಿಯಿಂದ ಆ ಕಲ್ಲಿಗೆ ಹೊಡಿತಾ ಇರ್ತಾನೆ. ಆವಾಗ ಒಂದು 4 ಪೆಟ್ಟು ಹಾಕಿದ್ರು ಕೂಡ ಆ ಕಲ್ಲು ಕೂಗ್ತಾ ಇತ್ತು, ನನಗೆ ಇಷ್ಟು ತ್ರಾಸು ಕೊಡಬೇಡ ಅಂಥೇಳಿ, ನೀನು ನನ್ನನ್ನು ಬೇರೆ ಎಲ್ಲಿಯಾದರೂ ಯೂಸ್ ಮಾಡು, ನನ್ನನ್ನು ಜಾಸ್ತಿ ಹೊಡಿಬೇಡ ಅಂತ. ಆ ಕಲ್ಲನ್ನು ಅವನು ಆ ಶಿಲ್ಪಕಾರನ ಹಾಗೆ ಇಟ್ಟ. ಮತ್ತು ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಅರ್ಚ ವಿಗ್ರಹವನ್ನು ಮಾಡಿದ. ಅರ್ಚ ವಿಗ್ರಹವನ್ನು ಮಾಡಬೇಕಾದ್ರೆ ಆ ಕಲ್ಲಿಗೆ ಸಾವಿರಾರು ಮತ್ತು ಲಕ್ಷಗಟ್ಟಲೆ ಪೆಟ್ಟು ತಿನ್ನಬೇಕಾಗಿ ತಿಂದಿತು. ಅದರಿಂದ ಒಂದು ಸುಂದರವಾದ ರಾಧಾಕೃಷ್ಣನ ವಿಗ್ರಹ ಕೆತ್ತನೆ ಮಾಡಿದ ಅವನು, ಆ ಶಿಲ್ಪಕಾರ. ಅದನ್ನು ಪಂಡಿತರು, ಗುರುಗಳು ಪ್ರಾಣ ಪ್ರತಿಷ್ಠೆ ಮಾಡಿದರು. ಆ ಪ್ರಾಣ ಪ್ರತಿಷ್ಠೆಯನ್ನು ನೋಡಲಿಕ್ಕೆ, ಆ ಮೂರ್ತಿಯ ವೈಭವವನ್ನು ನೋಡಲಿಕ್ಕೆ ಅಕ್ಕಪಕ್ಕದ ಎಲ್ಲ ಜನರು ಬಂದು, ಊರಿನ ಜನರು ಬಂದು ಸೇರಿದರು. ಆ ಇನ್ನೊಂದು ಕಲ್ಲನ್ನು ಆ ಶಿಲ್ಪಕಾರ ಯಾರು ಆ ಪೆಟ್ಟು ಹಾಕಿರೋ ಕೂಡಲೇ ಕೂಗ್ತಾ ಇತ್ತು, ಅದನ್ನು ಎಂಟ್ರೆನ್ಸ್ ಬಾಗಿಲಿನಲ್ಲಿ ಮೆಟ್ಲ್ ಹಾಗೆ ಅದನ್ನು ಕಲ್ಲನ್ನು ಯೂಸ್ ಮಾಡಿದ. ಎಲ್ಲರೂ ಅದನ್ನು ತುಳಿದುಕೊಂಡು ದೇವಸ್ಥಾನದ ಒಳಗೆ ಬರ್ತಿದ್ರು. ರಾತ್ರಿ ಈ ಕಲ್ಲುಗಳು ಮಾತಾಡ್ತಾ ಇದ್ವಿ. ನೋಡು, ನಾವು ಎಲ್ಲರೂ ಬಂದವರು ಒಂದೇ ಜಾಗದಿಂದ, ಆದರೆ ನನ್ನ ಅವಸ್ಥೆ ನೋಡು, ಎಲ್ಲರೂ ನನ್ನನ್ನು ತಿಳಿದುಕೊಂಡು ಒಳಗೆ ಬರ್ತಾರೆ. ನಿನ್ನ ವೈಭವವನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚು ಶುರು ಆಗಿದೆ. ಹೊಟ್ಟೆ ನೋವಿಗೆ ಮದ್ದುಂಟು, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ.
ಹಾಂ ಅಲ್ವಾ? ಹಾಂ, ಅದೇ ರೀತಿಯಲ್ಲಿ ಇವು ಅರ್ಥ ವಿಗ್ರಹವನ್ನು ನೋಡಿಕೊಂಡು ಈ ಬಾಗಿಲಿನಲ್ಲಿದ್ದ ಕಲ್ಲು ಸ್ವಲ್ಪ ಹೇಳ್ತು, ನೋಡು ನಾವಿಬ್ಬರು ಬಂದರು, ನನ್ನ ಅವಸ್ಥೆ ಹೀಗೆ, ನಾನು ಎಷ್ಟು ದೊರಗಾಗಿದೆ, ಎಲ್ಲರೂ ಮೆಟ್ಟಿ ಮೆಟ್ಟಿ ನಾನು ಎಷ್ಟು ಸ್ಮೂತ್ ಆಗಿದ್ದೇನೆ ಇವಾಗ. ಹಾಂ, ಆದರೆ ಆ ಅರ್ಥ ವಿಗ್ರಹದ ಕಲ್ಲು ಹೇಳ್ತಾರೆ, ನೋಡು ನಿನ್ನನ್ನು ಮೊದಲು ಅರ್ಥ ವಿಗ್ರಹ ಮಾಡಬೇಕಂತ ಶಿಲ್ಪಕಾರನು ಸಿಲೆಕ್ಟ್ ಮಾಡಿದ್ದ, ಆದರೆ 2 ಪೆಟ್ಟು ಹಾಕಿದ್ರು ಕೂಡ ನೀನು ಅಷ್ಟೇ ನನಗಿದು ಬೇಡ ಅಂತ ಹೇಳಿದೆ. ನಾನು ಲಕ್ಷಗಟ್ಟಲೆ ಪೆಟ್ಟು ತಿಂದಿದ್ದೇನೆ. ಆ ಟೈಮ್ನಲ್ಲಿ ಅದೇ ನನ್ನದೊಂದು ತಪಸ್ಸಿತ್ತು. ಆ ಸಹನೆ ಮಾಡಿದ ಕಾರಣದಿಂದ ನಾನು ಇವತ್ತು ಈ ವೈಭವವನ್ನು ನೋಡ್ತಾ ಇದ್ದೇನೆ. ಗೊತ್ತಾಯ್ತಾ ನಿಮಗೆ? ನಮಗೆ ಯಾವಾಗಲೂ ದೇವರು ನಾವು ಎಷ್ಟು ಸಹನೆ ಮಾಡಲಿಕ್ಕೆ ನಮಗೆ ತಾಕತ್ತಿದೆಯೋ ಅಷ್ಟೇ ಕಷ್ಟ ಕೊಡ್ತಾನೆ. ಅದು ಬೇಕಾದರೆ ಗ್ಯಾರಂಟಿ. ಒಂದು ಸಲ ಎಲ್ಲರೂ ದೇವ್ರ ಹತ್ರ ಕಂಪ್ಲೇಂಟ್ ಮಾಡಿದರು, ನನ್ನ ಕಷ್ಟ ದೊಡ್ಡದು ಅಂತ. ದೇವರು ಹೇಳಿದರು, ಸರಿಯಪ್ಪ, ನೀವೆಲ್ಲ ನಿಮ್ಮ ಕಷ್ಟಗಳನ್ನು ಬರೆದು ಒಂದು ಚೀಟಿಯಲ್ಲಿ ಬರೆದು ಕೊಡಿ ನನಗೆ, ನಾನು ಹೇಗೆ ಕಡಿಮೆ ಮಾಡಬೇಕು ಅಂತ ಆಲೋಚನೆ ಮಾಡ್ತೇನೆ ಅಂತ. ಎಲ್ಲರೂ ದೊಡ್ಡ ದೊಡ್ಡ ಪಟ್ಟಿ ಚೀಟಿ ಬರೆದರು. ದೇವರು ಏನು ಮಾಡಿದರು, ಎಲ್ಲ ಚೀಟಿಗಳನ್ನು ಒಟ್ಟು ಮಾಡಿ ಮಿಕ್ಸ್ ಮಾಡಿದರು. ಅವರಿಗೆ ಹೇಳಿದರು, ಇದರಲ್ಲಿ ಯಾರ ಚೀಟಿಯಲ್ಲಿ ಕಷ್ಟ ಕಡಿಮೆ ಇದೆಯೋ ಅದನ್ನು ತಗೊಳ್ಳಿ, ಅದು ನಿಮಗೆ. ಏನು ಅದ್ಭುತ ಏನಾಯಿತು ಅಂತ ಹೇಳಿದರೆ, ಪ್ರತಿಯೊಬ್ಬರು ಅವರವರ ಚೀಟಿಯನ್ನೇ ತಗೊಂಡ್ರು. ಗೊತ್ತಾಯ್ತಾ? ಯಾಕಂದರೆ ಬೇರೆಯವರ ಕಷ್ಟ ನಮಗಿಂತ ಜಾಸ್ತಿ. ಅರ್ಥ ಆಯ್ತಾ? ದ ಮಾರಲ್ ಆಫ್ ದ ಸ್ಟೋರಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದು ಭಗವಂತನ ಲೀಲೆ. ಯಾರಿಗೆ ಎಷ್ಟು ಸಹನೆ. ಇವಾಗ ಉದಾಹರಣೆಗೆ ನಾನು ಹೇಳ್ತೇನೆ, ನನಗೆ ಐ ಆಮ್ ಎ ಕ್ಯಾನ್ಸರ್ ಸರ್ವೈವರ್. ನನಗೆ ಫುಡ್ ಪೈಪ್ನಲ್ಲಿ ಕ್ಯಾನ್ಸರ್ ಆಗಿತ್ತು. ಆದ್ದರಿಂದ ಕೆಮೋ ಮತ್ತು ರೇಡಿಯೇಷನ್ನಿಂದ ನಾನು ಗುಣ ಆಗಿದೆ. ಐ ಹ್ಯಾಡ್ ಆ್ಯನ್ ಹಾರ್ಟ್ ಅಟ್ಯಾಕ್. ಐ ಸಫರ್ಡ್ ಇನ್ ಕೊರೋನಾ. ಐ ಹ್ಯಾಡ್ ಎ TB. ಈ ದೇಹಕ್ಕೆ ಏನೇನು ಎಲ್ಲ ರೋಗ ಬರಬೇಕು ಅದೆಲ್ಲ ನಾನು ಅನುಭವಿಸಿದ್ದೆ. ನಾನು ಒಂದೊಂದು ಸಲ ಕೃಷ್ಣನ ಹತ್ರ ಕೇಳ್ತಾ ಇದ್ದೆ, ವೈ ಓನ್ಲಿ ಮೀ, ನಾನೇ ಯಾಕೆ ಅಂತ ಈ ಎಲ್ಲ ಕಷ್ಟಗಳಿವೆ. ನಿಮಗೂ ಒಂದು ಪ್ರಶ್ನೆ ಬಂದಿರ್ಬೋದು, ಈ ಕಷ್ಟ ಎಲ್ಲ ನನಗೇ ಯಾಕೆ ಅಂತ. ಆಗ ಕೃಷ್ಣ ನನಗೆ ಹೇಳಿದರು, ಯು ಆರ್ ದ ಚೂಸನ್ ಒನ್. ಗೊತ್ತಾಯ್ತಾ? ಆದರೆ ಇಫ್ ಯು ಹ್ಯಾವ್ ಚೂಸನ್ ಮೀ, ನೀವು ನನ್ನನ್ನು ಇದು ಅಭಿಯೋಗ ಮಾಡ್ಕೊಳ್ತಿದ್ರೆ ಹಾಗಾದರೆ ನನಗೆ ಭಾಳ ಸಂತೋಷ. ಆವಾಗ ನಾನು ಈ ಲೆಕ್ಕದಲ್ಲಿ ಆದರೂ ನಿನ್ನ ಸೇವೆಗೆ ಇದ್ದೇನೆ. ಅರ್ಥ ಆಯ್ತಾ? ಆ್ಯಂಡ್ ದ್ಯಾಟ್ ಇಟ್ ಸೆಲ್ಫ್ ಈಸ್ ಎ ಬ್ಲೆಸ್ಸಿಂಗ್. ಯಾಕಂದರೆ ಯಾವಾಗ ದೇವರು ನಮ್ಮನ್ನು ಉಳಿಸ್ತಾರೋ, ಅಂದರೆ ಈ ಎಲ್ಲ ರೋಗದಿಂದ ನಾನು ಪಾರಾಗಿ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಇದರಿಂದ ಒಂದು ಖಾತ್ರಿ ಏನಂತ ಹೇಳಿದ್ರೆ, ದೇವರಿಗೆ ನನ್ನನ್ನು ಬದುಕಿಸಬೇಕು ಅಂತ ಒಂದು ಇಚ್ಛೆ ಇದ್ದರೆ ಯಾರಿಂದಲೂ ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ದೇವರು ಕೊಲ್ಲಬೇಕಂತ ಎನಿಸಿದರೆ ಯಾರಿಂದಲೂ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಈ ಡಾಕ್ಟ್ರು ಯಮರಾಜನಿಗೂ ಭಾಳ ಸಂಬಂಧ ಇದೆ. ನಾನು ಹೇಳ್ತೇನೆ ಯಾವಾಗಲೂ ಆ ಒಂದು ಸುಭಾಷಿತ ಶ್ಲೋಕ, ವೈದ್ಯರಾಜ ನಮಸ್ತುಭ್ಯಂ ಯಮದೂತ ಸಹೋದರ.
ಅಂದರೆ ಅವನು ಯಮದೂತನ ಸಹೋದರ ಯಾರು ಡಾಕ್ಟ್ರು. ಎಲ್ಲಿ ಡಾಕ್ಟ್ರು ಇಲ್ಲಲ್ಲ ಇಲ್ಲಿ ಯಾರು ಹಾಂ, ಇದ್ರೂ ತೊಂದರೆ ಇಲ್ಲ, ನನಗೆ ಭಾಳ ಅವರು ಹತ್ತಿರದವರು. ಗೊತ್ತಾಯ್ತಾ? ಯಮದೂತ ಸಹೋದರ, ಯಮದೂತರ ಸಹೋದರ ಅವನು, ಅಂದರೆ ತಮ್ಮ, ಅಣ್ಣ ಅಂದರು ತೊಂದರೆ ಇಲ್ಲ. ಯಾಕೆ ಯಮದೂತರು ಒಂದೇ ಸಲ ಪ್ರಾಣ ತಗೊಳ್ತಾರೆ, ಆದರೆ ಡಾಕ್ಟ್ರು ಒಂದೇ ಸಲ ಪ್ರಾಣ ತಗೊಳ್ಳೋದಿಲ್ಲ. ಮಾತ್ರೆ ಕೊಟ್ಟು ಈ ಎಲೋಪತಿ ಮಾತ್ರೆ ಮತ್ತು ವೈಕುಂಠ ಯಾತ್ರೆ ಎರಡು ಒಂದೇ. ಗೊತ್ತಾಯ್ತು? ಅದು ಸ್ವಲ್ಪ ಸಾಯಿಸ್ತಾರೆ, ಅಂದರೆ ಪಟ್ಟ ಸಾಯಿಸೋದಿಲ್ಲ. ಈ ಕೆಮೊ ಮತ್ತು ರೇಡಿಯೇಷನ್ನಿಂದ ನನ್ನ ಈ ಬಲಗೈಯಲ್ಲಿ ಪ್ಯಾರಲೈಟಿಕ್ ಅಟ್ಯಾಕ್ ಆಯಿತು. ಇದರಿಂದ ಈ ಕೈ ನನಗೆ ಇಟ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ನನಗೆ ಒಂದು ಚೆಕ್ ಕೂಡ ಬರಲಿಕ್ಕಾಗೋದಿಲ್ಲ. ಏನು ಈ ಕೈಗೆ ಏನು ಬಲ ಇಲ್ಲ. ಅಂದರೆ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ. ಐ ಡು ನಾಟ್ ಹ್ಯಾವ್ ಎನಿ ರಿಗ್ರೆಟ್ ಇನ್ ಮೈ ಲೈಫ್. ನನಗೆ ಏನು ಒಂದು ರಿಗ್ರೆಟಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ, ನೋಡಿ ಗೂಗಲ್ ನೋಡಿ. ಗೂಗಲ್ನಲ್ಲಿ ಒಂದು ವಿಚಿತ್ರ ಏನು ಗೊತ್ತುಂಟ, ಎಲ್ಲವನ್ನು ತಿಳಿಸ್ತದೆ ಗೂಗಲ್. ಎಲ್ಲವೂ ತಿಳಿಸ್ತದೆ ಗೂಗಲ್, ಆದರೆ ಅನುಭವ ಮಾತ್ರ ಗೂಗಲ್ಗಿಲ್ಲ. ಆ ಅನುಭವವನ್ನು ನಾವೇ ಪಡ್ಕೊಳ್ಬೇಕು. ಸರಿ, ಒಂದು ನಿಮಿಷ. ಹರಿ ಒಂದು ಸಲ ಎಷ್ಟು ಜನರು ರಾಧಾಕೃಷ್ಣರು ಇವಾಗ ಪ್ರತ್ಯಕ್ಷ ಆದರೆ ನೋಡಲಿಕ್ಕೆ ಇಚ್ಛೆ ಪಡ್ತೀರ? ಭಾಳ ಸಂತೋಷ. ನೀವೆಲ್ಲ ಕೈ ಎತ್ತಿದ ಹಾಗೆ ಒಬ್ಬ ರಾಜ ಇದ್ದ. ಅವನು ಡೈಲಿ ಅವನಿಗೆ ದೇವರ ಮೇಲೆ ತುಂಬ ಭಕ್ತಿ ಇತ್ತು. ಆ ಭಕ್ತಿಯಿಂದ ದೇವರ ಸಾಕ್ಷಾತ್ಕಾರ ಅವನಿಗೆ ಡೈಲಿ ಆಗ್ತಿತ್ತು. ಆ ಸಾಕ್ಷಾತ್ಕಾರದಿಂದ ನೋಡಿ ಅವನು ಹೀಗೆ ಪ್ರಾರ್ಥನೆ ಮಾಡಿದ, ನನ್ನ ದೇಶದ ಪ್ರಜೆಗಳು ಕೂಡ ಈ ಭಾಗ್ಯವನ್ನು ಪಡೀಲಿ, ಆದ್ದರಿಂದ ನೀನು ಅವರಿಗೆಲ್ಲ ಒಂದು ದರ್ಶನ ಕೊಡು ಅಂತ. ಆದರೆ ಅವನು ಭಾಳ ಆಗ್ರಹ ಮಾಡಿದ ನಂತರ ದೇವರು ಒಪ್ಪಿಕೊಂಡ್ರು. ಆದರೆ ನಾನು ನಿನಗೆ ದರ್ಶನ ಕೊಟ್ಟಾಗೆ ನಮ್ಮ ದೇವಸ್ಥಾನದಲ್ಲಿ ನಾನು ಅವರಿಗೆ ಸಾಕ್ಷಾತ್ಕಾರ ಕೊಡೋದಿಲ್ಲ. ಅವು ಕಾಡು ಗುಡ್ಡಗಳನ್ನು ಹತ್ತಿ ಒಂದು ದೊಡ್ಡ ಬೆಟ್ಟದ ಮೇಲೆ ನಾನು ಅಲ್ಲಿ ನಿಂತಿರ್ತೇನೆ, ಆವಾಗ ನಿನ್ನ ಪ್ರಜೆಗಳಿಗೆ ನಾನು ಸಾಕ್ಷಾತ್ಕಾರ ಕೊಡ್ತೇನೆ ಅಂತ. ರಾಜ ಇಡೀ ಊರಿಗೆ ಡಂಗುರ ಬಾರಿಸಿದ. ನೀವು ಭಗವಂತನ ಕೃಪೆಗೆ ಆಗಬೇಕಾದ್ರೆ ನೀವು ನನ್ನೊಟ್ಟಿಗೆ ಬನ್ನಿ, ಅಲ್ಲಿ ದೇವರು ನಿಂತಿದ್ದಾರೆ, ನಿಮ್ಮನ್ನು ನೋಡಲಿಕ್ಕೆ ತಯಾರಿದ್ದಾರೆ, ಅವರ ಕೃಪೆ ಬೇಕಾದರೆ ನೀವು ನನ್ನೊಟ್ಟಿಗೆ ಬನ್ನಿ ಅಂತ. ಆ ಕಾಡು ಮತ್ತು ಗುಡ್ಡೆಯಲ್ಲಿ ಆ ದೇವರನ್ನು ನೋಡಬೇಕಾದ್ರೆ, ಹೋಗ್ತಾ ಇರಬೇಕಾದ್ರೆ
ಸ್ವಲ್ಪ ದೂರ ಹೋದ ನಂತರ ಒಂದು ತಾಮ್ರದ ಗುಡ್ಡೆ ಸಿಕ್ಕಿತು. ತಾಮ್ರದ ನಾಣ್ಯದ ಗುಡ್ಡೆ. ಅಂದರೆ ಆ ಕಾಲಿನಲ್ಲಿ ತಾಮ್ರ ಎಷ್ಟು ಬೆಳೆ ಬಾಳಿ ಇತ್ತು. ಎಲ್ಲರೂ ಮಡಕೆ ಮಣ್ಣಿನ ಮಡಕೆಯಿಂದ ಅಡುಗೆ ಎಲ್ಲ ಮಾಡ್ತಿದ್ರು. ಈ ತಾಮ್ರದ ಗುಡ್ಡೆ ನೋಡಿ ಜನರಿಗೆ ಎನಿಸ್ತು, ನಮ್ಮ ಇಲ್ಲಿ ತಾಮ್ರದ ಮಡಕೆ ಮಾಡಿದರೆ ಮಡಕೆ ಒಡೆದು ಹೋಗೋದಿಲ್ಲ. ಅದರಿಂದ ಈ ತಾಮ್ರದ ಗುಡ್ಡೆಯನ್ನು ನೋಡಿ ಅಲ್ಲಿಂದ ತಾಮ್ರದ ಗುಡ್ಡೆಯಿಂದ ತಾಮ್ರವನ್ನೆಲ್ಲ ತಗೊಂಡು ಕೆಲವರೆಲ್ಲ ಮನೆಗೆ ಹೋದರು. ಅಂದರೆ ದೇವರನ್ನು ನೋಡಲಿಕ್ಕೆ ಅವರಿಗೆ ಆಗಲಿಲ್ಲ. ಸ್ವಲ್ಪ ದೂರ ಹೋದ ನಂತರ ಒಂದು ಬೆಳ್ಳಿಯ ಬೆಟ್ಟ ಸಿಕ್ಕಿತು. ಯಾರು ತಾಮ್ರದ ಬೆಟ್ಟದಿಂದ ತಾಮ್ರ ತಗೊಂಡು ಹೋಗಲಿಲ್ವೋ, ಬೆಳ್ಳಿ ನೋಡಿ ಅವರಿಗೆ ಕೂಡ ನೆನೆಸಿ ನಾನು ಬೆಳ್ಳಿಯಲ್ಲಿ ಅವರು ಕೂಡ ಬೆಳ್ಳಿಯನ್ನು ದೋಚಿಕೊಂಡು ತನಗೆ ನಾ ಹೊರಲಿಕ್ಕೆ ಆಗದೇ ಇದ್ದಷ್ಟನ್ನು ಬೆಳ್ಳಿಯನ್ನು ತಗೊಂಡು ಮನೆಗೆ ಹೋದರು. ಉಳಿದವರು ಸ್ವಲ್ಪ ದೂರ ಹೋದ ನಂತರ ಚಿನ್ನದ ಬೆಟ್ಟ ಒಂದು ಸಿಕ್ತು. ಆವಾಗ ಎಲ್ಲ ಚಿನ್ನದ ಬೆಟ್ಟ, ಚಿನ್ನ ನೋಡಿ ಎಲ್ಲರಿಗೂ ಅದರಲ್ಲಿಯೂ ಕೂಡ ಇಲ್ಲಿ ಎಲ್ಲ ಮಾತೆಯ ಸಂಖ್ಯೆ ಜಾಸ್ತಿ. ಮಾತೆಯವರಿಗೆ ಚಿನ್ನಕ್ಕೂ ಬಹಳ ದೊಡ್ಡ ನಂಟಿದೆ. ಅಂದರೆ ಏನೇ ಇರಲಿ, ತಪ್ಪು ತಿಳ್ಕೊಳ್ಬೇಡಿ. ಅದನ್ನು ಚಿನ್ನವನ್ನು ತಗೊಂಡು ಹೋದರು. ಹಾಗೆ ಮತ್ತೆ ತಿರುಗಿ ನೋಡ್ತಾನೆ, ಯಾರೂ ಇಲ್ಲ. ಅವನ ಹೆಂಡತಿ ಮಾತ್ರ, ರಾಣಿ ಮಾತ್ರ ಅವನೊಟ್ಟಿಗೆ. ಎಲ್ಲರೂ ಅವರಿಗೆ ಬೇಕಾದ್ದನ್ನು ತಗೊಂಡು ಮನೆಗೆ ಹೋದರು. ಆವಾಗ ರಾಣಿ ಅಟ್ಲೀಸ್ಟ್ ಇವಳಿಗಾದರೂ ಸಾಕ್ಷಾತ್ಕಾರ ಆಗಲಿ ಅಂತ ಎನಿಸಿದ. ಸ್ವಲ್ಪ ದೂರ ಹೋದ ನಂತರ ವಜ್ರದ ಬೆಟ್ಟ ಸಿಕ್ಕಿತು. ಆವಾಗ ರಾಣಿ ಕೂಡ ಜಾರಿದ್ಲು. ಅವಳು ವಜ್ರಗಳನ್ನು ತೆಗೆದುಕೊಂಡು ದೇವರು ಮತ್ತೆ ನೋಡಿದ್ರಾಯಿತು, ನಾನು ವಜ್ರ ಇದ್ದರೆ ಏನು ಮಾಡಲಿಕ್ಕೆ ಸರಿ ಅಂತ ವಜ್ರನ ತಗೊಂಡು ಅವರು. ಆವಾಗ ಅವನೊಬ್ಬನೇ ಮತ್ತೆ ದೇವರ ಹತ್ರ ದರ್ಶನ ಮಾಡಿದ, ಅಂದರೆ ಸಾಕ್ಷಾತ್ಕಾರ ಪಡೆದ. ಅಂದರೆ ನೀವು ಈ ಕಥೆಯಿಂದ ಏನು ಕಲಿತೀರಾ ಅಂದರೆ, ಎಲ್ಲರಿಗೂ ದೇವರನ್ನು ನೋಡಲಿಕ್ಕೆ ಆಸೆ ಇದೆ. ಆದರೆ ಯಾರ್ಯಾರು ತಯಾರಾಗಿರ್ತಾರೆ ಅಂತ ಹೇಳುವುದೊಂದು ಕ್ವೆಶ್ಚನ್ ಮಾರ್ಕ್ ಆಗ್ತದೆ ಅಲ್ವಾ? ಕಡೆಗೆ ಹೇಗೆ ಇಲ್ಲಿ ರಾಜನೊಬ್ಬನಿಗೆ ಸಾಕ್ಷಾತ್ಕಾರ ಆಯಿತು. ಕಡೆಗೆ ದೇವರು ಹೇಳಿದರು ಅವನಿಗೆ, ನೋಡು, ನಾನು ಇಷ್ಟೆಲ್ಲ ತೊಂದರೆ ಪಡೆಯದೆ ನಿನಗೆ ನಾನು ಸಾಕ್ಷಾತ್ಕಾರ ಕೊಡ್ತಿದ್ದೆ. ಯಾರು ಬಂದರು ಇಲ್ಲಿ? ಯಾರೂ ಬರಲಿಲ್ಲ. ಅಂದರೆ ದೇವರನ್ನು ನೋಡಲಿಕ್ಕೂ ಕೂಡ ಭಾಗ್ಯ ಬೇಕು. ಅದೇ ಮುಖ್ಯ. ಅರ್ಥ ಆಯ್ತಾ? ಅಂದರೆ ನೀವು ಚಿಕ್ಕ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳು ಆದರೆ ಸ್ವಲ್ಪ ತೊಂದರೆ. ಯಾಕಂದರೆ ಚಿಕ್ಕ ಮಕ್ಕಳು ಇದು ಮಾಡು ಅಂದರೆ ಮಾಡೋದಿಲ್ಲ, ಓದು ಅಂದರೆ ಓದೋದಿಲ್ಲ. ಯಾಕೆ? ಅವರು ಏನು ಹೇಳ್ತಾರೋ ಅದು ಕೇಳೋದಿಲ್ಲ. ಅವ್ರಿಗೆ ಕೇಳ್ತದೆ ಆದರೆ ಅವರು ಮಾಡೋದಿಲ್ಲ. ಯಾಕೆ? ಸಣ್ಣ ಮಕ್ಕಳು ಕೇಳೋದು ಹೇಗೆ ಗೊತ್ತುಂಟ ನಿಮಗೆ? ಕಣ್ಣಿನಿಂದ ನೋಡಿದ್ದನ್ನು ಅವರು ಕೇಳ್ತಾರೆ. ನೀವು ನಿಮ್ಮ ತಂದೆಯವರು ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಮಕ್ಕಳು ಬಿಟ್ಟು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಅಂದರೆ ಅವರು ಕಣ್ಣಿನಿಂದ ನೋಡಿದ್ದನ್ನು ಕೇಳ್ತಾರೆ. ಅಂದರೆ ಹಾಗೆ. ನಾನು ಟ್ರೈನ್ನಲ್ಲಿ ಬರುವಾಗ 2 ಫ್ಯಾಮಿಲಿ ನನ್ನ ಒಟ್ಟಿಗೆ ಕಂಪಾರ್ಟ್ಮೆಂಟ್ನಲ್ಲಿ ಇದ್ದರು. ಒಂದು ಫ್ಯಾಮಿಲಿಯ ಇಬ್ಬರಿಗೂ 2 ಮಕ್ಕಳು. ಒಂದು ಫ್ಯಾಮಿಲಿ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಾಯಿದ್ರು, ತಂದೆ ತಾಯಿ ಮತ್ತು 2 ಮಕ್ಕಳು.
ಇನ್ನೊಂದು ತಂದೆ ತಾಯಿಯ ಮಕ್ಕಳು, ತಂದೆ ತಾಯಿ ಕೂಡ 4 ಜನ ಪುಸ್ತಕ ಓದ್ತಾ ಇದ್ರು. ಇದನ್ನು ಕೇಳಿ ಆ ಮೊಬೈಲ್ ಆಡುವ ಸ್ತ್ರೀ ಈ ಪುಸ್ತಕ ಓದುವ ಸ್ತ್ರೀಯಲ್ಲಿ ಕೇಳ್ತೀವಿ, ನಿಮ್ಮ ಮಕ್ಕಳಿಗೆ ಓದುವ ಅಭ್ಯಾಸ ಹೇಗೆ ನೀವು ಇದು ಮಾಡಿದ್ರಿ ಅಂತ. ನಾವು ಓದ್ತೇವೆ ಅಂತ ಮಗ ಪುಸ್ತಕ ಹಿಡ್ಕೊಂಡು ಬರ್ತಾನೆ. ನಾವು ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡಬೇಕಾದ್ರೆ ನಾವು ಅದನ್ನು ಮಾಡಬೇಕು. ಆವಾಗ ಮಾತ್ರ ಒಂದು ಮಕ್ಕಳು ಅದನ್ನು ಅನುಕರಣೆ ಮಾಡ್ತಾರೆ. ಹೇಳಿದ್ದನ್ನು ಅವರು ಕೇಳುವುದಿಲ್ಲ, ಯಾಕಂದರೆ ನಾನು ಹೀಗೆ ಮಾಡಿದರೆ ಹೇಗೆ ಅಂತ. ಅದು ಕೂಡ ಭಾಳ ದೊಡ್ಡ ತಾಪತ್ರಯ. ಯಾಕಂದರೆ ಯೂತ್ಸ್ ಆರ್ ಆಲ್ವೇಸ್ ರೆಬೆಲ್ಸ್. ರೆಬೆಲ್ ಅಂದ್ರೆ ಅರ್ಥ ಆಯ್ತಾ? ಅಂದರೆ ಎಲ್ಲರೂ ಹೋದ ದಾರಿಯಲ್ಲಿ ಹೋಗಲಿಕ್ಕೆ ಅವರಿಗೆ ಮನಸ್ಸಿರುವುದಿಲ್ಲ. ಈಗ ಬ್ಯಾಂಗ್ಳೂರಿನಲ್ಲಿ ನಾನು ನೋಡ್ತಾ ಇದ್ದೇನೆ, ಟೀ ಶರ್ಟ್ ಮೇಲೆ ಏನಾದರೂ ಬರೆದಿರ್ತಾರೆ. ಬೊಂಬೈಯಲ್ಲಿ ಬರೀತಾರೆ ಇವಾಗಿನ ಮಕ್ಕಳು ಟೀ ಶರ್ಟ್ ಮೇಲೆ, ಮೈ ಡ್ಯಾಡ್ ಈಸ್ ಮೈ ATM. ಗೊತ್ತಾಯ್ತಾ? ಅಂದರೆ ನೋಡಿ ಡ್ಯಾಡ್ನ ಅವಸ್ಥೆ ಏನು ಅಂತ. ಅಂದರೆ ತಂದೆ, ಯಾಕಂದರೆ ಅವರು ಯಾವಾಗ ಗೊತ್ತಾಯ್ತಾ? ಇವಾಗ ನಾನು ನಿಮಗೆ ಹಿಂದಿನ ಕಥೆಗಳಿಗೂ ಇಂದಿಗೂ ಏನು ವ್ಯತ್ಯಾಸ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಹಿಂದಿನ ಕಥೆ ನೀವು ಕೇಳಿರ್ಬೋದು, ಪಂಚತಂತ್ರ ಕಥೆಗಳು ಎಲ್ಲರಿಗೂ ಗೊತ್ತಿದ್ದದ್ದೇ. ಈ ಟಾರ್ಟಾಯ್ಸ್ ಮತ್ತು ರ್ಯಾಬಿಟ್ ರೇಸ್ ಮತ್ತು ಕ್ರೋ ಆ್ಯಂಡ್ ದ ಪೆಬಲ್ಸ್, ಅಂದರೆ ಏನು ಹೇಳ್ತಾರೆ, ಕಾಗೆ ಮಾರ್ಬಲನ್ನು ನೀರಲ್ಲಿ ಹಾಕಿ ಇದು ಮಾಡ್ತಿತ್ತು. ಮತ್ತು ನರಿ ಗ್ರೇಪ್ಸ್ ಭಾಳ ಎತ್ತರದಲ್ಲಿ ಇರೋದ್ರಿಂದ ಗ್ರೇಪ್ಸ್ ಅದು ರುಚಿ ಇಲ್ಲ, ಹುಳಿ ಅಂತ ಎಣಿಸಿ ಹೋಗ್ತದೆ. ಆದರೆ ಈಗಿನ ಕಾಲದಲ್ಲಿ ಅದೇ ಕಥೆಗಳು ಬದಲಿಯಾಗಿದೆ. ಈಗಿನ ಕಾಲದಲ್ಲಿ ಟಾರ್ಟಾಯ್ಸ್ ಸ್ಕೇಟಿಂಗ್ ವೀಲ್ ಹಾಕ್ಕೊಂಡು ಓಡ್ತದೆ. ಅಂದರೆ ಹಾಗೆ ಕಾಗೆ ಕಲ್ಲು ಹಾಕೋದಿಲ್ಲ ಕೊಡಪಾನಕ್ಕೆ, ಸ್ಟ್ರಾ ಯೂಸ್ ಮಾಡ್ತದೆ. ಅದೇ ನರಿ ಏಣಿ ಹಿಡ್ಕೊಂಡು ಬಂದು ಏಣಿಯನ್ನಿಟ್ಟು ಗ್ರೇಪ್ಸನ್ನು ತಿಂದು ಗ್ರೇಪ್ಸ್ ಆರ್ ಸ್ವೀಟ್ ನಾಟ್ ಸವರ್ ಅಂತ. ಅಂದರೆ ಈಗಿನ ಕಾಲದಲ್ಲಿ ರಿಸಲ್ಟ್ ಓರಿಯೆಂಟೆಡ್ ದುನಿಯಾ. ಈ ಜಗತ್ತೆಲ್ಲರಿಗೂ ರಿಸಲ್ಟ್ ಬೇಕು. ನೀವೇನು ಮಾಡಿದ್ರು ರಿಸಲ್ಟ್ ಬೇಕು, ಫಲ ಅಪೇಕ್ಷೆ ಇದೆ. ಇವಾಗ ಯಾರು ನಿಸ್ವಾರ್ಥ ಸೇವೆ ಮಾಡೋದು ಭಾಳ ಕಡಿಮೆ, ಸ್ವಾರ್ಥ ಇದ್ದೇ ಇದೆ. ಆದರೆ ಸ್ವಾರ್ಥ ಇಲ್ಲದೆ ಪರಮಾರ್ಥ ಇಲ್ಲ ಅಂತೇನು ನಾವು ಇವಾಗ ಯಾರು ಕಾಗದ ಬರೆಯುವುದಿಲ್ಲ. ಮೊದಲಿನ ಕಾಗದ ಬರೀತಿದ್ದೆವು. ನಾವು ಏನು ಬರೀತಿದ್ವಿ? ನಾನು ಕ್ಷೇಮ, ನಿಮ್ಮೆಲ್ಲರ ಕ್ಷೇಮದಲ್ಲಿ ಇರುತ್ತೇವೆಂದು ಆಶಿಸುತ್ತೇನೆ. ಆಸೆ ಮಾಡು, ಗೊತ್ತಾಯ್ತು? ಮೊದಲು ನಾನು ಕ್ಷೇಮ ಇಲ್ಲದೆ ನಾನು ಆಸೆ ಕೂಡ ಮಾಡುವುದಿಲ್ಲ ನಿಮ್ಮನ್ನು. ಅದು ಯಥಾರ್ಥ, ಗೊತ್ತಾಯ್ತಾ? ಅಂದರೆ ಒಂದು ವಿಷಯ ಗ್ಯಾರಂಟಿ, ನಮ್ಮ ಜೀವನವನ್ನು ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ಗೊತ್ತಾಯ್ತಾ? ಏನು ಹೇಳ್ತಾರೆ ಕನ್ನಡದಲ್ಲಿ, ಹೇಗೆ ಹೇಳ್ತಾರೆ? ನಾನೇ ನನ್ನ ಜೀವನದ
ಶಿಲ್ಪಕಾರ. ನಾನು ನನ್ನ ಜೀವನವನ್ನು ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ನಾನೇ ಅದನ್ನು ಮಾಡಲಿಕ್ಕೆ ಸಾಧ್ಯ, ಬೇರೆಯವರು ನನ್ನನ್ನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ದೃಢ ಮನಸ್ಸಿನಿಗೆ ಇರಬೇಕು. ಗೊತ್ತಾಯ್ತಾ? ನಿಮ್ಮ ಉದಾಹರಣೆಗೆ ಒಂದು ಇದು ಹೇಳ್ತೇನೆ ನಾನು ವಿಷಯ. ಕಣ್ಣಿನಿಂದ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ತೋರ್ತಾ ಇದೆ. ಆದರೆ ಮನಸ್ಸಿನಲ್ಲಿ ಏನು ಇಚ್ಛೆ ಆಯಿತು, ನಾನು ಆ ಹಣ್ಣು ತಿನ್ನಬೇಕು ಅಂತ. ಕಣ್ಣು ಹಣ್ಣನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ನೋಡೋದು ಮಾತ್ರ ಕಣ್ಣಿನ ಸ್ವಭಾವ ಅಲ್ವಾ? ಆ ಕಣ್ಣಿನ ಆ ಮಾವಿನ ಮರಕ್ಕೆ ಹೋದದ್ದು ಯಾರು? ಕಾಲು ಎಳ್ಕೊಂಡು ಹೋಯ್ತು. ಕಾಲಿನಿಂದ ಆ ಮರದ ಹತ್ರ ಹೋಯ್ತು. ನೋಡಿದ್ದು ಕಣ್ಣು, ಆಸೆ ಬಂದದ್ದು ಮನಸ್ಸಿನಿಂದ. ಆದರೆ ಹೋದದ್ದು ಯಾರು? ಕಾಲು ಹೋಗಿ ಹಣ್ಣನ್ನು ತೆಗಿಲಿಕ್ಕೆ ಸಾಧ್ಯನಾ? ಹಣ್ಣನ್ನು ತೆಗೆದದ್ದು ಕೈ ತೆಗೆದಿದ್ದು ತಿಂದದ್ದು ಯಾರು? ಬಾಯಿ. ಆ ಬಾಯಿ ಕೂಡ ಇಟ್ಕೊಂತ ಅದು ಇಲ್ಲ, ಹೋಗಿತ್ತು ಹೊಟ್ಟೆಗೆ ಅಲ್ವಾ? ಆ ಪ್ರಕ್ರಿಯೆಯಲ್ಲಿ ಆ ಕೆಲಸದಲ್ಲಿ ಆ ತೋಟದ ಮಾಲಿ ಅಂದರೆ ಅದನ್ನು ಕಾಯುವವ ನೋಡಿಲ್ಲ. ಅವನು ಕೋಲನ್ನು ಹಿಡ್ಕೊಂಡು ಬಂದ, ಬೆನ್ನಿಗೆ 2 ಏಟು ಹಾಕಿದ. ಆ ಏಟು ಹಾಕಿದ ನಂತರ ಅವನ ಕಣ್ಣಿಗೆ ನೀರು ಬಂತು. ಈ ಸಂದರ್ಭವನ್ನು ನೀವು ನೋಡಿದರೆ ನಮ್ಮ ನಾವು ಏನನ್ನು ಮಾಡ್ತೇವೋ ಅಂದರೆ ಆ್ಯಕ್ಷನ್ ಹ್ಯಾಸ್ ಇಟ್ ಓನ್ ರಿಯಾಕ್ಷನ್. ಕಣ್ಣಿನಿಂದ ನೋಡಿತು, ಅದರಿಂದ ಕಣ್ಣಿಗೆ ವಾಪಸ್ ಕಣ್ಣೀರು ಅದೇ ಸುರಿಸಿತು. ಅಂದರೆ ಯು ಕ್ಯಾನಾಟ್ ಎಸ್ಕೇಪ್ ಫ್ರಮ್ ಯುವರ್ ಕರ್ಮ. ನಿಮ್ಮ ಕರ್ಮವನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಒಂದು ವಿಚಿತ್ರ ಹೇಳಲೇ ನಿಮಗೆ, ನಾವು ನಮ್ಮಿಂದ ಏನನ್ನು ಮುಚ್ಚಿಸ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ದೇವರಿಂದ. ಅರ್ಥ ಆಯ್ತಾ? ನಾನು ಏನು ಮಾಡಿದ್ರು ನನಗೂ ಗೊತ್ತುಂಟಲ್ಲ ನಾನು ಏನು ಮಾಡಿದ್ದೇನೆ ಅಂತ, ಮತ್ತು ದೇವರಿಗೆ ಗೊತ್ತುಂಟು. ಜನರಲ್ಲಿ ನಾನು ಮುಚ್ಚಿ ಮಾಡ್ಬೋದು, ಆದರೆ ಸ್ವತಃಕ್ಕೆ ಮುಚ್ಚಲಿಕ್ಕೆ ಆಗ್ತದಾ? ಇಲ್ಲ. ಹಾಗೆಯೇ ನಾವೆಲ್ಲರೂ ಏನು ಮಾಡ್ತೇವೆ ಅದು ನಮ್ಗೆ ಗೊತ್ತುಂಟು, ದೇವರಿಗೂ ಕೂಡ ಗೊತ್ತುಂಟು. ನಾನು ಮೊದಲು ಹೇಳಿದ ಹಾಗೆ ದೇವರು ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಕೊಟ್ಟಿದ್ದಾನೆ. ಆದ್ದರಿಂದ ಒಂದು ಕೆಲಸ ನಾವು ಮಾಡೋದು ಸಭ್ಯರ ಲಕ್ಷಣ. ಏನಂತ ಹೇಳಿದರೆ, ದೇವರು ಕೊಟ್ಟಿದ್ದನ್ನು ಸಂತೋಷಪಟ್ಟು ದೇವರಿಗೆ ಬೇಡುವುದಕ್ಕಿಂತ ನೀನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ದೇವರೇ ಅಂತ ಒಂದು ಆ ಭಾವನೆ ತಂದರೆ ಆವಾಗ ದೇವರು ಬಹಳ ಮೆಚ್ತಾರೆ. ಅರ್ಥ ಆಯ್ತಾ? ಎಷ್ಟು ಜನರು ದೇವರ ಹತ್ರ ಬೇಡುವುದನ್ನು ಬಂದ್ ಮಾಡಿ ದೇವರಿಗೆ ಧನ್ಯವಾದ ಕೊಟ್ಟವರಿದ್ದಾರೆ. ನೀವೆಲ್ಲ ಭಾಗ್ಯವಂತರಂತೆ ಅನಿಸ್ತೇನೆ, ಯಾರ್ಯಾರು ಕೈ ಎತ್ತಿದ್ದೀರ. ಯಾಕಂದರೆ ಜನರಲ್ಲಿ
ಎಷ್ಟು ಜನ ದೇವ್ರ ಹತ್ರ ಮಾತಾಡ್ತೀರ? ದೇವರು ನಿಮ್ಮ ಹತ್ರ ಮಾತಾಡ್ತಾರ? ಇಲ್ಲ. ಆದರೆ ಪ್ರಯತ್ನ ಜಾರಿ ಯಾವಾಗಲೂ ಇಡಿ. ಆದ್ದರಿಂದ ದೇವರು ಒಂದಲ್ಲ ಒಂದು ದಿವಸ ನಿಮ್ಮ ಹತ್ರ ಮಾತಾಡ್ತಾರೆ. ಯಾಕಂದರೆ ನಾವು ಏನನ್ನು ದೇವರಿಗೆ ಅರ್ಪಿಸ್ತೇವೋ, ಪ್ರಾರ್ಥನೆ ಮಾಡ್ತೇವೋ, ಆ ಭಕ್ತರನ್ನು ದೇವರು ಬಿಡುವುದಿಲ್ಲ. ಟೈಮ್ ಆಯ್ತಾ? ನಿಮಗೆ ಹಾಂ, ಎಷ್ಟು ಟೈಮ್ ಎಷ್ಟಾಯ್ತು? ಇನ್ನು 10 ನಿಮಿಷದ 1 ಗಂಟೆಗೆ. ಹಾಂ, ನನಗೆ ಹಾಂ ತೊಂದರೆ ಇಲ್ಲ. ಹಾಂ, ನಿಮಗೆ ಬೋರ್ ಆಗಲಿಲ್ಲಲ್ಲ? ಅಂದರೆ ನಾನು ಹೇಳುವ ಪದ್ಧತಿ ಸ್ವಲ್ಪ ಬೇರೆ, ಆದರೆ ನಿಮಗೆ ಹರಿ ಪ್ರಭುಲ್ಲ, ನಮಗೆ ಯಾವುದು ತೊಂದರೆ ಇಲ್ಲ. ನಿಮಗೆ 4 ಗಂಟೆಗೆ ವಿಜಯನಗರ ಹೋಗ್ಬೇಕಂತ ಅವ್ರು ಜ್ಞಾಪಕ ಮಾಡಿಸ್ತಾರೆ. ಥ್ಯಾಂಕ್ಸ್. ನಮಗಿಂತ ನಮ್ಮ ಬಗ್ಗೆ ನಿಮಗೆ ಕಾಳಜಿ ಜಾಸ್ತಿ ಉಂಟಂತ ಆಯ್ತು. ಅದೇ ಭಾಳ ಸಂತೋಷ. ಫೋನ್ ಮಾಡಿದ್ರಂತೆ ಈಗ. ಅಂದರೆ ಅದಕ್ಕೆ ಹೇಳ್ತಾರೆ, ಭಕ್ತರ ಕೈಯಲ್ಲಿ ಮೈಕ್ ಕೊಡಬಾರ್ದು. ಅವ್ರ ಹತ್ರ ಪೊಲೀಸ್ ಸ್ಟಾಪ್ ಅಂತ ಹೇಳೋದಿಲ್ಲ, ಎಲ್ಲ ಇನ್ವರ್ಟೆಡ್ ಕಾಮಗಳೇ. ದೇವರಿಗೆ ಧನ್ಯವಾದ ಹೇಳುವುದರಿಂದ ಒಂದು ಫಾಯ್ದೆ ಅಂತ ಹೇಳಿದರೆ, ನಮ್ಮ ಭಾಗವತದಲ್ಲಿ ಎಲ್ಲ ಭಕ್ತರನ್ನು ನೋಡಿದವಾಗ ಯಾರು ದೇವರ ಎದುರಿಗೆ ಕೂಗ್ತಾರೋ ಅವರೆಲ್ಲ ದೇವರು ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಕುಂತಿದೇವಿ, ದ್ರೌಪದಿ, ಪ್ರಹ್ಲಾದ್ ಮಹಾರಾಜ್, ಮತ್ತು ಧ್ರುವ ಮಹಾರಾಜ್, ಮತ್ತು ಯಾರು ಪ್ರತಿಯೊಬ್ಬರು ಭಕ್ತರು. ಯಾಕಂತ ಹೇಳಿದರೆ ದೇವರದ್ದೊಂದು ಹಿಂದಿಯಲ್ಲಿ ಹೇಳ್ತಾರೆ कि प्रबल प्रेम के पाले पड़कर प्रभु ने नियम बदलते देखा, अपने मान भले टल जाए भक्तों के मान न टलते देखा. ಗೊತ್ತಾಯ್ತಾ? ದೇವರು ಭಕ್ತರ ಒಂದು ಮರ್ಯಾದೆಗೋಸ್ಕರ ಅವರು ಏನು ಮಾಡಲಿಕ್ಕೂ ಸಿದ್ಧ. ದೇವರು ಅರ್ಜುನನ ಸಾರ್ಥಿ ಆದರು. ಒಂದು ಸಣ್ಣ ಬಟ್ಟೆಯನ್ನು ರಕ್ಷಾಬಂಧನದಲ್ಲಿ ಕಟ್ಟಿದ ದ್ರೌಪದಿಗೆ ಎಷ್ಟು ಅವರ ಸೀರೆಯನ್ನು ಅವರ ಮಾನವನ್ನು ರಕ್ಷಿಸಿದ ದೇವರು. ಅದೇ ರೀತಿಯಲ್ಲಿ ದೇವರನ್ನು ಭಾಳ ಕೊಂಡಾಡ್ತಾರೆ. ಒಂದು ಅಪಶಬ್ದಗಳನ್ನು ಕೇಳಿದವಾಗ ಅವರನ್ನು ಕೊಲ್ಲುವ ಸಾಮರ್ಥ್ಯ ದೇವರಿಗಿದೆ. ಆದರೂ 100 ಅಪಶಬ್ದವನ್ನು ಕೇಳುವ ಸಹನಶಕ್ತಿಯೂ ಕೂಡ ಅವರಿಗಿದೆ. ಆ ಶಿಶುಪಾಲನ 100 ಅಪಶಬ್ದಗಳನ್ನು ಕೇಳಿ ಅಷ್ಟು ಸಹನಶಕ್ತಿ ಅವರಿಗಿದೆ. ಗೊತ್ತಾಯ್ತಾ? ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡ್ಕೊಂಡಿದ್ದಾನೆ. ಆದರೂ ಸುದರ್ಶನ ಚಕ್ರದ ಶಕ್ತಿ ಏನಿದೆ ಅನ್ನೋ ಕಲ್ಪನೆ ನಿಮಗೆ ಬಂದಿರ್ಬೋದು, ಯಾಕಂದರೆ ನೀವೆಲ್ಲ ಭಕ್ತರು. ಆದರೂ ಕೂಡ ಅವನು ಕೈಯಲ್ಲಿ ಕೊಳಲನ್ನು ಹಿಡ್ಕೊಂಡು ಮಧುರವಾದ ಸಂಗೀತವನ್ನು ಭಕ್ತರಿಗೆ ಕೇಳಿಸ್ಕೊಳ್ತಾನೆ. ಅವನೇ ನಮ್ಮ ಕೃಷ್ಣ. ಗೊತ್ತಾಯ್ತಾ? ದ್ವಾರಕಾ ನಗರಿಯ ಹಾಗೆ ವೈಭವವನ್ನು ಅನುಭವಿಸುವ ಒಂದು ತಾಕತ್ತು ಅವನಿಗಿದೆ. ಹಾಗೆ ಆ ದ್ವಾರಕಾ ನಗರಿಯು ಅವನಿಗೆ ಹಾವಿ ಆಗಲಿಲ್ಲ. ಅದನ್ನು ಸಮಯ ಬಂದಾವಾಗ ಆ ದ್ವಾರಕಾ ನಗರಿಯನ್ನು ಕೂಡ ತ್ಯಾಗ ಮಾಡಿ ಆ ನೀರಿನಲ್ಲಿ ಹಾಕಿ ಸಮುದ್ರದಲ್ಲಿ ಹಾಕಿದ್ದಾನೆ. ಅಂದರೆ ಅದು ವೈಭವ ಅವನಿಗೆ ಬೇಕಂತ ಇರಲಿಲ್ಲ. ಪ್ರೀತಿಗೆ ಅವನು
ನಂದ ಮಹಾರಾಜ್, ಯಶೋಧ, ಗೋಪಿ ಅವರು, ಗೋಪಾಲಕರು ಎಲ್ಲರೂ ಅವನನ್ನು ಪ್ರೀತಿ ಮಾಡ್ತಾಯಿದ್ರು. ಇವನ್ ಅಕ್ರೂರಿನಿಗೆ ಒಂದು ಸಲ ಹೇಳ್ತಾರೆ, ಬ್ರಜ ಮುಜೆ ಬಿಸರತ್ ನಾಯಿ, ಅಂದರೆ ನಾನು ಯಾವಾಗಲೂ ಬೃಂದಾವನವನ್ನು ಮರೆಯುವುದಿಲ್ಲ ಅಂತ. ಅವರ ಪ್ರೀತಿಯಿಂದ ನಾವು ದೇವರನ್ನು ಆದರೂ ಕೂಡ ಕರ್ಮಕ್ಕೆ ಅನುಗುಣವಾಗಿ ದೇವರು ಆ ಪ್ರಯಾರಿಟಿ ಲಿಸ್ಟ್ ಅಂತ ಹೇಳ್ತೇವಲ್ಲ ನಾವು, ಪ್ರಯಾರಿಟಿ ಸೆಟ್ಟಿಂಗ್, ದೇವರು ಅವರ ಕರ್ಮಕ್ಕೆ ಅನುಗುಣವಾಗಿ ಸರಿಯಾಗಿ ಬೃಂದಾವನವನ್ನು ಬಿಟ್ಟು ಮಥುರಕ್ಕೆ ಹೋದರು. ಅಂದರೆ ದ್ಯಾಟ್ ವಾಸ್ ದ ಪ್ರಯಾರಿಟಿ ಫಾರ್ ಹಿಮ್. ನಿಮಗೆ ಎಷ್ಟು ಜನರಿಗೆ ಲಾಕ್ಡೌನ್ನ ಅನುಭವ ಇದೆ? ಐದು 5,000 ವರ್ಷಗಳ ಹಿಂದೆ ಒಂದು ಲಾಕ್ಡೌನ್ ಆಗಿತ್ತು, ಗೊತ್ತುಂಟ ನಿಮಗೆ? ಐದು 5,000 ವರ್ಷಗಳ ಹಿಂದೆ ಕೃಷ್ಣನು ನನ್ನ ಎಡಗೈಯಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿಕೊಂಡು ಇಡೀ ಬೃಂದಾವನದ ಎಲ್ಲ ಪ್ರಜೆಗಳು ಬಿಡಿ, ಅಂದರೆ ದನ ಕರುಗಳನ್ನು ಕೂಡ ರಕ್ಷಣೆ ಮಾಡಿದ್ದ. 7 ದಿವಸ ಊಟ ತಿಂಡಿ ಏನೂ ಇಲ್ಲದೆ, ಅಂದರೆ ಕೊರೋನಾ ಸಮಯದಲ್ಲಿ ನಮಗೆ ಊಟ ತಿಂಡಿ ಸಿಗ್ತಿದ್ದು, ಆದ್ದರಿಂದ ಮನೆ ಹತ್ರ ಸಾಮಾನು ಬರ್ತಿತ್ತು, ಆದ್ದರಿಂದ ಮಾತೆಯರು ಅಡುಗೆ ಮಾಡಿ ಹಾಕ್ತಿದ್ರು. ಅಲ್ಲಿ ಅಡುಗೆ ಮಾಡುವಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಎಲ್ಲರೂ 7 ದಿವಸ ಉಪವಾಸ ಇದ್ದರು. ಆದರೆ ಅದರಿಂದ ಆ 7 ದಿವಸ ಉಪವಾಸ ಗೋಸ್ಕರ ಈ ದೇವರಿಗೆ 56 ಭೋಗನ ಒಂದು ಪ್ರತೀತಿ ಬಂತು. ಯಾಕಂದರೆ ದೇವರಿಗೆ 8 ಸಲ ನಾವು ಭೋಗ ಮಾಡ್ತೇವೆ, ಅಂದರೆ 8 7 56. ಈ 56 ಭೋಗನ ಒಂದು ರೀತಿ, ಯಾಕಂದರೆ 7 ದಿವಸದ ಒಂದೇ ಸಲ ಕೃಷ್ಣ ತಿನ್ನಲಿ ಅಂತ. ಹಾಗಾಗಿ ಹೇಳಲಿಕ್ಕೆ ಹೋದರೆ ನಾನು ಹೋಗ್ತೇನೆ, ಆದರೆ ಸಮಯ ಭಾಳ ಮರ್ಯಾದೆ ಕೊಡಬೇಕಾಗ್ತದೆ. ನೀವು ಇಷ್ಟೊತ್ತು ತಾಳ್ಮೆಯಿಂದ ಸಹನೆ ಕೊಟ್ಟು ಕೇಳಿದ್ದೀರಿ, ಅದಕ್ಕೆ ನಿಮಗೆಲ್ಲರಿಗೂ ಭಾಳ ಧನ್ಯವಾದಗಳು. ಹಾಗೆ ನಿಮ್ಮ ಕೃಪೆ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ನಾನು, ಯಾಕಂದರೆ ವೈಷ್ಣವರ ಕೃಪೆಯಿಂದ ಏನೂ ಅಲ್ಲಿ ದೊಡ್ಡ ಅದ್ಭುತ ಸಾಧ್ಯ ಆಗ್ತದೆ. ಇವಾಗ ಬರ್ತಾ ನಾನೊಂದು ಸಣ್ಣವನ್ನು ಅವ್ರಿಗೆ ಹೇಳಿದೆ, ಇಬ್ಬರು ವೈಷ್ಣವರು ನೋಡುವಾಗ ಇಬ್ಬರು ನೋಡೋದಿಲ್ಲ ಅದನ್ನು. 2 ಕಣ್ಣುಗಳು 4 ಕಣ್ಣುಗಳು ನೋಡ್ತವೆ. ಮತ್ತು ನೋಡಿದ್ರು ಕೂಡಲೇ ಅವನು 32 ಓಪನ್ ಮಾಡ್ತಾನೆ. ನಂದು 32, ಎದುರಿನವನದ್ದು 32, ಆವಾಗ 64 ಆಗ್ತದೆ. ಮತ್ತು 20 ಕೈ ಬೆರಳುಗಳು ಕೂಡ ಒಟ್ಟಾಗ್ತದೆ. ಆಲಿಂಗನ ಮಾಡುವಾಗ ಅಲ್ಲಿ ಒಂದೊಂದು ಮನುಷ್ಯನ ಹತ್ತಿರ, ಅದೇ ನಾನು ಹೇಳ್ತಾ ಇದ್ದೆ ಅವರಿಗೆ, ಅಲ್ಲಿ 3.5 ಕೋಟಿ ನರಗಳಿದ್ದಾವೆ ನಮ್ಮ ದೇಹದಲ್ಲಿ. 7 ಕೋಟಿ ನರಗಳು ಕೂಡ ಆ್ಯಕ್ಟಿವೇಟ್ ಆಗ್ತದೆ. ಇಬ್ಬರು ಭಕ್ತರು ಒಬ್ಬರನ್ನೊಬ್ಬರು ನೋಡಿಲ್ಲ ಆವಾಗ ಅಲ್ಲಿ ಒಂದು ಅಲೌಕಿಕ ಒಂದು ಶಕ್ತಿಯಲ್ಲಿ ನಿರ್ಮಾಣ ಆಗ್ತದೆ. ಆದ್ದರಿಂದ ಹೇಳಲಿಕ್ಕೆ ಹೇಳ್ತಾರೆ, ಅನ್ನಕ ಏಕ್ ಕಣ್ಣು,
संत का एक क्षण क्या कमाल कर सकता है वो ಕಲ್ಪನಾಕ್ಕೆ ಬಾರೆ. ಅಂದರೆ ಅನ್ನದ ಒಂದು ಕಣದ ಮಹಿಮೆ ನಿಮಗೆ ಗೊತ್ತಿರ್ಬೋದು. ಕೃಷ್ಣನು ಒಂದು ಕಣ ಅನ್ನದಿಂದ ದುರ್ವಾಸ ಮುನಿಗಳ ಎಲ್ಲರ ಹೊಟ್ಟೆಯನ್ನು ತುಂಬಿಸಿದ ಅಲ್ವಾ. ಆ ಒಂದು ಅನ್ನದ ಕಣದ ಮಹತ್ವ ಹಾಗೆ ಆ ದುರ್ವಾಸ ಮುನಿಗಳು ಮತ್ತು ಸಂತರ ಒಂದು ಕ್ಷಣ ಅಂತ ಹೇಳಿದರೆ ರತ್ನಾಕರನ ಹೆಸರು ಎಷ್ಟು ಜನ ಕೇಳಿದ್ದೀರ? ಹಾಂ, ರೈಟ್. ಅದೇ ರತ್ನಾಕರನಿಗೆ ರಾಮ ಅಂತ ಹೇಳುವ ಶಬ್ದ ಬರಲಿಲ್ಲ, ರಾಮ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಆದರೆ ಮರ ಅಂಥೇಳಿ ಅವನೇ ನಂತರ ವಾಲ್ಮೀಕಿ ರಾಮಾಯಣ ಬರೆದ. ಹಾಗೆ ನಾವು ಕೂಡ ನಮ್ಮ ಗುರುಗಳು ನಮಗೆ ಹರಿನಾಮವನ್ನು ಕೊಟ್ಟಿದ್ದಾರೆ. ಅದರಿಂದ ಆ ನಾಮವನ್ನು ನಾವು ತೆಕ್ಕೊಂಡು ನಮ್ಮಲ್ಲಿ ಏನೊಂದು ಪ್ರಗತಿ ನಮ್ಮಲ್ಲಿ ಆಗಿದೆ ಅಂತ ನಾವೇ ಅದು ನಮಗೆ ಸಾಕ್ಷಿ. ಗೊತ್ತಾಯ್ತಾ? ಪ್ರಭುಪಾದರು ಯಾವಾಗಲೂ ಹೆಮ್ಮೆಯಿಂದ ಹೇಳ್ತಾ ಇದ್ರು, ನಾನು ಈ ವಿದೇಶಿ ಜನರನ್ನು ಐ ಮೇಡ್ ದಿಸ್ ವೈಟ್ ಎಲಿಫೆಂಟ್ ಟು ಡಾನ್ಸ್. ಮೊನ್ನೆ ವ್ಯಾಸ ಪೂಜೆಯಲ್ಲಿ ನಾನು ಪ್ರಭುಪಾದರಿಗೆ ಹೇಳಿದೆ, ಪ್ರಭುಪಾದ್, ಎಸ್, ಯು ಆರ್ ಪ್ರೌಡ್ ದ್ಯಾಟ್ ಯು ಆರ್ ಮೇಡ್ ವೈಟ್ ಎಲಿಫೆಂಟ್ ಟು ಡಾನ್ಸ್. ಆ್ಯಸ್ ವಿ ದ ಡಿಸೈಪಲ್ ಆಫ್ ಯು ವಿ ಮೇಡ್ ಬ್ಲ್ಯಾಕ್ ಎಲಿಫೆಂಟ್ ಟು ಡಾನ್ಸ್. ಅಂದರೆ ಈಗ ಈ ಏಷ್ಯಾದಲ್ಲಿ ನಮ್ಮ ಪ್ರಚಾರ ಮತ್ತು ಪ್ರಸಾರ ಚಾಲು ಮಾಡಿದ ನಂತರ ಈ ಕಪ್ಪು ಆನೆಗಳು ಕೂಡ ಡಾನ್ಸ್ ಮಾಡ್ತವೆ ಹರಿನಾಮದ ಮೇಲೆ, ಅಲ್ವಾ? ಹಾಂ, ಹರೇ ಕೃಷ್ಣ. ನಿಮಗೆಲ್ಲ ಭಾಳ ಧನ್ಯವಾದಗಳು. ಯಾರದ್ದಾದರೂ ಏನಾದರೂ ಪ್ರಶ್ನೆ ಇದೆಯಾ? ಒಂದೆರಡು ಪ್ರಶ್ನೆ ತಗೊಳ್ಳಿಕ್ಕೆ. ಶ್ರೀಲ ಪ್ರಭುಪಾದರ ಒಪ್ಪು ಸೇವೆ ಏನಾದ್ರು ನೀವು ಮಾಡಿದ್ದೆ? ಒಪ್ಪು ಸೇವೆ ಮಾಡಿದ್ದೆ ಏನಾದ್ರು ಕ್ಷಣ ನೆನೆಸ್ಕೊಳ್ಬೋದು? ಪ್ರಭುಪಾದರವರ ಮೊದಲ ನನ್ನ ಸಂಭಾಷಣೆ, ನಾನು ಯಾವಾಗ ನಾನು ಹೇಳಿದ್ದೇನೋ ಇಲ್ಲೋ, ನನ್ನ ಮುದುಕ ನಾನು ಏನು ಹೇಳ್ತೇನೆ ನನಗೆ ಗೊತ್ತಿಲ್ಲ, ಹೇಳ್ತಾ ಇರ್ತೇನೆ ನಾನ್ ಸ್ಟಾಪ್. ನನ್ನ ತಲೆ ಬೋಳಿಸಿ ಶಿಖ ಇಟ್ಟು, ಆವಾಗ ನನ್ನ ತಲೆ ಕೂದಲು ನನ್ನದು ಪೋನಿಟೈಲ್ ಇತ್ತು. ಅಂದರೆ 1970ರಲ್ಲಿ ಆ ಪೋನಿಟೈಲ್ ಒಂದು ವಿಶೇಷತೆ. ಯಾಕಂದರೆ ನಾವು ಕಾಲೇಜ್ನಲ್ಲೆಲ್ಲ ಅದೊಂದು ಫ್ಯಾಷನ್ ಇತ್ತು ಪೋನಿಟೈಲ್. ಈಗ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆ ಪೋನಿಟೈಲ್ ನನ್ನ ಶೇವ್ ಮಾಡಿದ ನಂತರ ಆ ಕೂದಲು ನನಗೆ ಭಾಳ ಇಷ್ಟ ಇತ್ತು, ಭಾಳ. ಆದರೆ ಆ ಕೂದಲನ್ನು ಹಿಡ್ಕೊಂಡು ನಾನು ನೋಡ್ತಾ ಇದ್ದೆ. ನನ್ನ ಕೂದಲೆಲ್ಲ ಈ ಬಾರ್ಬರ್ ಎಲ್ಲ ಕ್ಲೀನ್ ಮಾಡಿದ ನನ್ನನ್ನು. ಅದರ ನಂತರ ಸ್ನಾನ ಮಾಡಿ ನಾನು ಕನ್ನಡಿ ಮುಂದೆ ನೋಡಿದವಾಗ ನನಗೆ ನಾನು ಆ ಮನುಷ್ಯನ ಹೌದಾ ಅಲ್ವಾ ಅಂತ ಎನಿಸಿತು. ಗೊತ್ತಾಯ್ತಾ? ಅದು ಫಸ್ಟ್ ಇದು. ಮತ್ತು ಕ್ರಾಸ್ ಮೈದಾನ್ ಪಂಡಾಲ್ನಿಂದ ನಾವು 3 ಜನ ಸೇವ್ ಮಾಡಿದ್ವಿ. ಒಂದು ನಾನು, ಒಂದು ಲೋಕನಾಥ್ ಮಹಾರಾಜ್ ಮತ್ತು ರಾಧಾನಾಥ್ ಮಹಾರಾಜ್. ಆ ಸಮಯ ಆಲ್ಮೋಸ್ಟ್ ಅದೇ ಸಮಯ. ಮತ್ತು ನಾನು ಸೇವಿಂಗ್ ಮಾಡಿ ನನ್ನನ್ನು ಕಲ್ಕತ್ತಕ್ಕೆ ತಗೊಂಡು ಹೋದರು. ಕಲ್ಕತ್ತದಲ್ಲಿ ಪ್ರಭುಪಾದರ ಹರೇ ಕೃಷ್ಣ ಕೇಳ್ತಾರಲ್ಲ, ಪ್ರಭುಪಾದರ ಮೊದಲ ಭೇಟಿ. ನನಗೆ ಅವರ ಸೆಕ್ರೆಟ್ರಿ ಇಂಟ್ರೊಡ್ಯೂಸ್ ಮಾಡಿದರು.
ಏನಂದರೆ ಇವರು ಕರ್ನಾಟಕದವರು, ಉಡುಪಿಯ ಜಿಲ್ಲೆಯವರು, ಮಧ್ವಾಚಾರ್ಯರ ಊರಿನವರು ಅಂತ. ಪ್ರಭುಪಾದರ ಕಣ್ಣು ಮತ್ತು ದೊಡ್ಡ ಅವರ ಸ್ಮೈಲ್ ಬಂತು ಅವರಿಗೆ. ಪ್ರಭುಪಾದರ ಸ್ಮೈಲ್ ಅಂದರೆ ನಮಗೆ ನಮ್ಮ ಭಕ್ತರಿಗೆ, ಪ್ರಭುಪಾದರ ಶಿಷ್ಯರಿಗೆ ಅದು $1 ಬಿಲಿಯನ್ ಸ್ಮೈಲ್. ಅಂದರೆ ಆ ಸ್ಮೈಲಿಗೋಸ್ಕರ ನಾವು ಏನು ಮಾಡಲಿಕ್ಕೂ ತಯಾರು. ಆ ಸ್ಮೈಲನ್ನೆಲ್ಲ ಕೇಳಿ ನನಗದ ಕಲ್ಪನೆ ಇರಲಿಲ್ಲ. ಎಲ್ಲರೂ ಇದೆ, ನೀವು ಹೇಗೆ ಹರಿಬೋಲ್ ಹೇಳಿದ್ರಿ ಹಾಗೆ ಪ್ರಭುಪಾದರ ಶಿಷ್ಯರು ಅವರ ನಗೆಯನ್ನು ನೋಡಿ ಭಾಳ ಹರಿಬೋಲ್ ಹೇಳಿದರು. ಮತ್ತು ಪ್ರಭುಪಾದರು ನನಗೆ ಹೇಳಿದರು, ವಿ ಆರ್ ಆಲ್ಸೋ ಫ್ರಮ್ ಮಧ್ವ ಗೌಡಿಯ ವೈಷ್ಣವ ಸಂಪ್ರದಾಯ, ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಗೊತ್ತಾಯ್ತಾ? ಅದು ನನ್ನ ಮೊದಲ ಪರ್ಸನಲ್ 1-to-1 ಇಂಟರ್ಯಾಕ್ಷನ್ ವಿತ್ ಪ್ರಭುಪಾದ. ಮತ್ತು ನಾನು ಆ ಭಾಗವತದ ನಿದ್ರೆಯ ಒಂದು ಇನ್ಸಿಡೆಂಟ್ ಕೂಡ ನಿಮಗೆ ಹೇಳಿದೆ. ಮತ್ತು ಹೀಗೆ ಹೇಳಲಿಕ್ಕೆ ಹೋದರೆ ನಾನು ಪ್ರಭುಪಾದರ ಇಂಟರ್ಯಾಕ್ಷನನ್ನು ಒಂದು ಸಪ್ತಾಹನೇ ಇರಬೇಕಿರಲಿ. ಆದರೆ ಮತ್ತೊಂದು ಸಲ ನೋಡುವ. ಹೀಗೆ ಭಾಳ ಮಧುರ ಕ್ಷಣಗಳು. ಭಾಳ ಧನ್ಯವಾದಗಳು. ಹರೇ ಕೃಷ್ಣ. ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ನಿಮಗೆ ಯಾವಾಗಲೂ ನಾನು ಋಣಿಯಾಗಿ ಬಿಟ್ಟೆ. ಆದ್ದರಿಂದ ನಿಮ್ಮ ಕೃಪೆ ಇದೇ ರೀತಿ ನೀವು ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿ ಎಲ್ಲ ಭಕ್ತರಿಗೂ ಈ ಒಂದು ಮನೆಯಲ್ಲಿ ಸದಾ ಬರ್ತಾ ಇರಲಿ, ಅವರ ಕೃಪೆಗೆ ನೀವು ಒಳಗಾಗಲಿ ಅಂತ ಹರೇ ನಾನು ದೇವರ ಹತ್ರ ಹರೇ ದೇವರ ಹತ್ರ ಮತ್ತು ಪ್ರಭುಪಾದರ ಹತ್ರ ಪ್ರಾರ್ಥನೆ ಮಾಡ್ತೇನೆ ನಿಮಗೆಲ್ಲರಿಗೋಸ್ಕರ. ಆದ್ದರಿಂದ ನಿಮ್ಮ ಭಕ್ತಿಯು ದಿನದಲ್ಲಿ ಡಬಲ್ ಆಗಿ, ರಾತ್ರಿಯಲ್ಲಿ 4 ಪಟ್ಟಾಗಿ ವೃದ್ಧಿಯಾಗಲಿ ಅಂತ. ಅದು ಹಿಂದಿಯಲ್ಲಿ ಹೇಳ್ತಾರೆ, ನನಗೆ ಕನ್ನಡದಲ್ಲಿ ಹೇಳಲಿಕ್ಕೆ ಅದಕ್ಕೆ ಶಬ್ದ ಸಿಗೋದಿಲ್ಲ ಸರಿಯಾಗಿ. ದಿನ ದುಗ್ನಿ ರಾತ್ ಚೋಗ್ನಿ ಅಂತಾರೆ ಹಿಂದಿಯಲ್ಲಿ. ನೀವು ಅರ್ಥ ಆಗಿರ್ಬೋದು ನಿಮಗೆ. ಅದೇ ನನ್ನ ಒಂದು ಪ್ರಾರ್ಥನೆ. ಹರೇ ಕೃಷ್ಣ. ಭಾಳ ಸಂತೋಷ ಆಯಿತು. ಮತ್ತು ಒಂದು ನಾನು ಹೇಳ್ತೇನೆ, ಜಾಗ ಕಡಿಮೆ ಆದರೂ ನಿಮ್ಮ ಮನಸ್ಸು ದೊಡ್ಡದಿದೆ. ಅಂದರೆ ಭಾಳ ಸಂತೋಷ ಆಯಿತು. ಇನ್ನೊಂದು ಸಲ ಬರುವಾಗ ಇದರ ಪ್ರಭುಪಾದರು ಯಾವಾಗಲೂ ಹೇಳ್ತಿದ್ರು ನಮಗೆ, ಏನಾದರೂ ಮಾಡಿದರೆ ನೆಕ್ಸ್ಟ್ ಟೈಮ್ ವೆನ್ ಐ ಕಮ್ ಯು ಹ್ಯಾವ್ ಟು ಡಬಲ್ ಇಟ್. ನೀವು ಈ ಸಲ ಇಷ್ಟು ಜನ ಇದ್ದೀರಾ, ನೆಕ್ಸ್ಟ್ ಜನ ಇದರ ಡಬಲ್ ಆಗಬೇಕು. ಬೇಕಾದರೆ ಟ್ಯಾರಿಸ್ನಲ್ಲಿ ಪರ್ಮಿಷನ್ ತಗೊಳ್ಳಿ. ಅಂದರೆ ನಿಮ್ಮ ಉತ್ಸಾಹ ನೋಡಿ ನನಗೂ ಉತ್ಸಾಹ ಆಗ್ತದೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ